ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ. ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು. ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು. ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸವಯ್ಯ. ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸವಯ್ಯ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ. ಆಯತವು ಬಸವಣ್ಣನಿಂದ. ಆಯತವು ಬಸವಣ್ಣನಿಂದ. ಸ್ವಾಯತವು ಬಸವಣ್ಣನಿಂದ. ಸ್ವಾಯತವು ಬಸವಣ್ಣನಿಂದ. ಸನ್ನಿಹಿತವು ಬಸವಣ್ಣನಿಂದ. ಸನ್ನಿಹಿತವು ಬಸವಣ್ಣನಿಂದ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ. ಗುರುವು ಬಸವಣ್ಣನಿಂದ. ಲಿಂಗ ಬಸವಣ್ಣನಿಂದ. ಗುರುವು ಬಸವಣ್ಣನಿಂದ. ಲಿಂಗ ಬಸವಣ್ಣನಿಂದ. ಜಂಗಮವು ಬಸವಣ್ಣನಿಂದ. ಜಂಗಮವು ಬಸವಣ್ಣನಿಂದ. ಪಾದೋದಕ ಪ್ರಸಾದ. ಪಾದೋದಕ ಪ್ರಸಾದ. ಇಂತಿವೆಲ್ಲವೂ ಬಸವಣ್ಣನಿಂದ. ಪಾದೋದಕ ಪ್ರಸಾದ. ಇಂತಿವೆಲ್ಲವೂ ಬಸವಣ್ಣನಿಂದ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ. ಅತ್ತ ಬಲ್ಲಡೆ ನೀವು ಹೇಳಿರೋ. ಇತ್ತ ಬಲ್ಲಡೆ ನೀವು ಕೇಳಿರೋ. ಅತ್ತ ಬಲ್ಲಡೆ ನೀವು ಹೇಳಿರೋ. ಇತ್ತ ಬಲ್ಲಡೆ ನೀವು ಕೇಳಿರೋ. ಬಸವ 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 ಎಂದು. ಬಸವ 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 ಎಂದು. ಮಜ್ಜನ ಕೆರೆಯಾದವನ ಭಕ್ತಿ. ಬಸವ 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 ಎಂದು. ಮಜ್ಜನ ಕೆರೆಯಾದವನ ಭಕ್ತಿ. ಶೂನ್ಯ ಕಾಣ ಕಲಿದೇವರ ದೇವ. ಶೂನ್ಯ ಕಾಣ ಕಲಿದೇವರ ದೇವ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ. ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು. ಒತ್ತಿ ಹಿಂಡಿದರೆ ಭಕ್ತಿಯೆಂಬ ರಸವಯ್ಯ. ಎತ್ತೆತ್ತ ನೋಡಿದೋಡತ್ತತ್ತ ಬಸವನೆಂಬ ಬಳ್ಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿರುವಂಥ ಗಹನತೆ ಮತ್ತು ಗಾಂಭೀರ್ಯವನ್ನು ಕೊಟ್ಟಿರುವ ಎಲ್ಲ ಶರಣ ಬಂಧುಗಳಿಗೆ
ಶರಣು ಶರಣಾರ್ಥಿ. ಇದುವರೆಗೆ ನೀವು ಮಡಿವಾಳ ಮಾಚಿತಂದೆಗಳ ವಚನಗಾನದ ಸುಧೆಯಲ್ಲಿ ನೀವದನ್ನ ಕೇಳಿದ್ದೀರಿ. ಆ ಮಧುರವಾದ ಗೀತೆ ನಮ್ಮ ಮನಸ್ಸನ್ನ ಸಂಪೂರ್ಣವಾದಂಥ ಶಾಂತ ಸ್ಥಿತಿಗೆ ತಂದಿದೆ. ಅದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ನೆಲೆ ನಿಲ್ಲಿಸಿಕೊಂಡು ಆ ವಚನದ ಗಹನತೆಯನ್ನೇ ನಾವು ಹೇಳಬೇಕು ಅನ್ನುವಂಥ ಪ್ರಯತ್ನ ಇದು. ಕಲ್ಯಾಣದ ಸಮಗ್ರ ಚಿತ್ರಣ ಇದೆಯಲ್ಲ, ಕಲ್ಯಾಣದ ಶರಣರು ಹೇಗಿದ್ದರು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಅವರ ಮೇಲೆ ಅಪ್ಪ ಬಸವಣ್ಣನವರು ಬೀರಿದ ಪ್ರಭಾವವನ್ನ ಕೇಂದ್ರೀಕರಿಸಿ ಇಲ್ಲಿ ಮಡಿವಾಳ ಮಾಚಿತಂದೆಗಳು ಈ ವಚನದ ಉದ್ಗಾರವನ್ನು ತೆಗೆದಿದ್ದಾರೆ. ಕಲ್ಯಾಣದ ಅಂಗಳದಲ್ಲಿ ಬಂದು ನೋಡಿದ್ರೆ ಎತ್ತ ನೋಡಿದ್ರೂ ಸಹ ಅಲ್ಲಿ ಬಸವಣ್ಣನ ಪ್ರಭಾವ ಮತ್ತು ವ್ಯವಸ್ಥೆ ಕಾಣ್ತಾ ಇದೆ. ಎತ್ತೆತ್ತ ನೋಡಿದಡೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ನೋಡಿ, 3 ಉದಾಹರಣೆ ಎಷ್ಟು ವಿಶೇಷವಾದಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. ಕಲ್ಯಾಣದಲ್ಲಿ ಬಸವಣ್ಣನೆಂಬ ಆಲದ ಮರ, ಬಸವಣ್ಣನೆಂಬ ಮಹಾವೃಕ್ಷ ಅನ್ನೋಂಥ ರೀತಿಯಿಂದ ಹೇಳಲಿಲ್ಲ. ಈ ಮಹಾವೃಕ್ಷ ಇವೆಲ್ಲ ಏನಾಗ್ತವೆ ಅಂತ ಹೇಳಿದ್ರೆ ತಮ್ಮನ್ನ ತಾವು ವಿಶೇಷವಾಗಿ ಬೆಳೆಸ್ಕೊಳ್ತವೆ. ಬಂದವರೆಲ್ಲರೂ ಸಹ ಅದರ ನೆಲೆಯಲ್ಲಿ ಆಶ್ರಿತರಾಗಿ ಕಾಣ್ತಾರೆ, ಚಿಕ್ಕವರಾಗಿ ಕಾಣ್ತಾರೆ. ಆದರೆ ಅಪ್ಪ ಬಸವಣ್ಣನ ನೆಲೆ ಆ ರೀತಿ ಇರಲಿಲ್ಲ. ಅವರು ಬಳ್ಳಿಯ ಹಾಗೆ ಎಲ್ಲರಿಗೆ ಮಾರ್ಗದರ್ಶನ ಮಾಡುತ್ತಾ, ಮಾಡುವ ಮಾಟದಲ್ಲಿ ತಾನಿಲ್ಲದೆ ಇರುವಂಥ ನೆಲೆಯನ್ನ ಅವರು ಸಹಜವಾಗಿ ಮೈಗೂಡಿಸ್ಕೊಂಡಿದ್ರು. ಹೀಗಾಗಿ ಅಪ್ಪ ಬಸವಣ್ಣ ಮಹಾವೃಕ್ಷವಾಗಿ ಎಲ್ಲರಿಗೆ ನೆರಳು ಕೊಡ್ತೇನೆ ಎನ್ನುವಂಥ ನೆಲೆಗೆ ಹೋಗಲಿಲ್ಲ, ಬಸವನೆಂಬ ಬಳ್ಳಿ ಆದರು. ಹಾಗಾದ್ರೆ ಈ ಬಳ್ಳಿ ನಮಗೇನು ಕೊಡ್ತು ಅಂತ ಹೇಳಿದ್ರೆ, ಬಸವನೆಂಬ ಬಳ್ಳಿಯನ್ನ ಆಶ್ರಯಿಸಿ ಬಂದಂಥ ಹಣ್ಣುಗಳು. ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು. ಆ ಬಳ್ಳಿ ಏನಿದೆ ಅಂತ ಎತ್ತಿ ನೋಡಿದ್ರೆ ಅದನ್ನು ಆಶ್ರಯಿಸಿ ಬೆಳೆದಿರ್ತಕ್ಕಂಥ ಅನೇಕ, ಪ್ರತಿಯೊಬ್ಬ ಶರಣ ಒಂದೊಂದು ಲಿಂಗ, ನಡೆದಾಡುವ ಲಿಂಗ. ಅವರು ಎಲ್ಲಿ ನೋಡಿದ್ರು ಲಿಂಗವೆಂಬ ಗೊಂಚಲು. ಅಲ್ಲಿ ಲಿಂಗವೆಂಬ ಗೊಂಚಲು ಅಂತಂದ್ರೆ ಮೈ ಮೇಲೆ ಲಿಂಗ ಧರಿಸ್ಕೊಂಡಿದ್ದವರು ಅಂತ ಅಲ್ಲ. ಮೈಲಾರ ಬಸವಲಿಂಗ ಶರಣರು ಹೇಳ್ತಾರೆ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದೆನ್ನೊಳು ಕೀಲಿಸಿದ ಗುರುವೆ ಕೃಪೆಯಾಗುವಂತ. ಬಸವ ಗುರು ಹೇಳಿದ್ದದೇನೆ. ನೀವು ಅಂಗ ಕರಣಗಳನ್ನೆಲ್ಲ ಲಿಂಗ ಕಿರಣಗಳನ್ನಾಗಿ ಮಾಡಿಕೊಂಡು ಪರಿಪೂರ್ಣವಾಗಿ ಲಿಂಗಮಯವಾದ ನೆಲೆಯಲ್ಲಿ ಇದ್ದವರು ಸರ್ವಾಂಗ ಲಿಂಗಮಯ ಶರಣರು. ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು. ಹಾಗಾದ್ರೆ ಈ ಬರೀ ಆಕಾರ ಮತ್ತು ತೋರಿಕೆಗೆ ಅಷ್ಟೇ ಇದೆಯಾ ಇದು? ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ನೋಡಿ, ಭಕ್ತಿ ಎಂಬ ರಸ ಅಂತ ಹೇಳಿದ್ರೆ ಅರಿವು ಆಚಾರಗಳ ಸಂಗಮ ಭಕ್ತಿ ಅಂತ ಹೇಳಿದ್ರೆ, ಕಾಯಕ ದಾಸೋಹಗಳ ಸಂಗಮ ಭಕ್ತಿ ಅಂತ ಹೇಳಿದ್ರೆ, ನಡೆ ನುಡಿಗಳ ಸಮನ್ವಯತೆ ಭಕ್ತಿ ಅಂತ ಹೇಳಿದ್ರೆ, ನುಡಿದಂತೆ ನಡೆವೆ ನಡೆಯಲ್ಲಿ ನುಡಿಯ ಪೂರೈಸುವೆ ಅಂತ ಅನ್ನುವ ಅಪ್ಪ ಬಸವಣ್ಣನ ಆ ಸಹಜವಾಗಿರುವಂಥ ಮಾರ್ಗದರ್ಶಕ ಸೂತ್ರವಾಗಿರ್ತಕ್ಕಂಥ ವಚನದ ಆಚರಣೆಗಳನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡು ಅದನ್ನೇ ತಮ್ಮ ಬಾಳ ರಸವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಶರಣರು. ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಎಷ್ಟು ವಿಶೇಷ ಇದೆ ನೋಡಿ. ಎತ್ತೆತ್ತ ನೋಡಿದಳತ್ತತ್ತ ಬಸವನೆಂಬ ಬಳ್ಳಿ. ಇಡೀ ಕಲ್ಯಾಣದಲ್ಲಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಹಾಗಾದ್ರೆ ಈ ಆಚರಣೆ ಎಲ್ಲರೂ ಸಹಜವಾಗಿ ಸಮಾನವಾಗಿ ಎಲ್ಲರೂ ಪರಿಪೂರ್ಣತೆಯ ನೆಲೆಯಲ್ಲಿ ನಿಂತು ಆನಂದಾಂಬುದಿಯಲ್ಲಿ ತೇಲಿಕ್ಕೆ ಯಾವ ಹಂತವನ್ನ, ಯಾವ ಮೆಟ್ಲನ್ನ ಇಟ್ಕೊಂಡು ಹೋದ್ರು ಅವರು? ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಹಿತವು ಬಸವಣ್ಣನಿಂದ.
ಆಯತ ಅಂತಂದ್ರೆ ಸ್ಥೂಲವಾಗಿರ್ತಕ್ಕಂಥ ಆಚರಣೆಗಳು. ಸ್ವಾಯತ ಅಂದ್ರೆ ಆ ಮಾಡುವ ಮಾಟದಲ್ಲಿ ಸಂಪೂರ್ಣವಾಗಿ ತನ್ನನ್ನ ತಾನು ತೊಡಗಿಸಿಕೊಂಡು ತಾನಿಲ್ಲದೆ ಆ ಕಾಯಕವೇ ಎಲ್ಲವಾಗಿ ಕಾಣ್ತಕ್ಕಂಥ ಒಂದು ವಿಶೇಷತೆ ಇದೆಯಲ್ಲ, ಇದು ಸ್ವಾಯತ. ವಾಸ್ತವವಾಗಿ ಹೇಳೋದಾದ್ರೆ ನೋಡಿ, ಆಯತ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿರುವ ಹಣ್ಣು. ಸ್ವಾಯತ ಅಂದ್ರೆ ಅದನ್ನ ಸಂಪೂರ್ಣವಾಗಿ ಆತ್ಮಗತ ಮಾಡಿಕೊಂಡಾಗ ಅದೇನಾಗುತ್ತೆ ಅಂದ್ರೆ ಅದರ ರುಚಿ, ಸ್ವಾದ, ಶಕ್ತಿ ಎಲ್ಲವೂ ಸಹ ಅದು ನಮ್ಮದಾಗುತ್ತೆ. ಅದನ್ನ ಮಾಡುವ ಮಾರ್ಗದರ್ಶನ ಮಾಡಿದವರು ಬಸವಣ್ಣ. ಆಯತವು ಬಸವಣ್ಣನಿಂದ, ಲಿಂಗವನ್ನ ನಮ್ಮ ಕೈಯಲ್ಲಿ ಕೊಟ್ಟರು. ಸ್ವಾಯತವು ಬಸವಣ್ಣನಿಂದ, ಅದನ್ನ ಪ್ರಾಣದಲ್ಲಿ ಕರಗಿಸಿಕೊಂಡು ಹೇಗೆ ಪ್ರಾಣಲಿಂಗವಾಗಿ ತನ್ನ ಆಚರಣೆಯಲ್ಲಿ ಸ್ವಾತ್ಮಗತಿಯಲ್ಲಿ ಮಾಡಿಕೊಳ್ಬೇಕು ಅಂತ ಅನ್ನೋಂಥ ನೆಲೆ ಇದೆಯಲ್ಲ, ಸ್ವಾಯತವು ಬಸವಣ್ಣನಿಂದ, ಸನ್ನಹಿತವು ಬಸವಣ್ಣನಿಂದ. ಅದರಿಂದ ಉಂಟಾಗ್ತಕ್ಕಂಥ ಪರಿಪೂರ್ಣವಾಗಿರುವಂಥ ಆತ್ಮತೃಪ್ತಿ, ಆನಂದ ಇದೆಯಲ್ಲ, ನಾನು ನೀನೆಂಬ ಉಭಯ ಭೇದ ಒಳಿದು ನಿಲ್ಲುವಂಥ ನೆಲೆ ಇದೆಯಲ್ಲ, ಅದು ಸ್ವಾಯತವು ಬಸವಣ್ಣನಿಂದ. ನೋಡಿ, ಸ್ವಾಯತ ಸವ ಇದೆಯಲ್ಲ, ಇದು ಭಾವಲಿಂಗ. ಆಯತ, ಸ್ವಾಯತ, ಸನ್ನಹಿತ. ಇದನ್ನ ಸಾಧನೆ ಮಾಡಬೇಕಾದ್ರೆ ಅರಿವನ್ನ ಕೊಟ್ಟವರು ಯಾರು? ಗುರುವು ಬಸವಣ್ಣನಿಂದ. ಗುರು ಅಂದ್ರೆ ಅರಿವು. ನಮ್ಮನ್ನ ಸರಿಯಾದ ರೀತಿಯಲ್ಲಿ ದಿಶಾ ನಿರ್ದೇಶ ಮಾಡ್ತಕ್ಕಂಥ ನೆಲೆ ಇದೆಯಲ್ಲ, ಅದು ಬಸವಣ್ಣ ಕೊಟ್ಟದ್ದು. ಅದನ್ನ ನಾವು ಸಾಕಾರಗೊಳಿಸಿದ್ರೆ ಅದು ಗುರು ರೂಪವಾಗ್ತದೆ. ಲಿಂಗ ಬಸವಣ್ಣನಿಂದ. ಲಿಂಗ ಅಂತಂದ್ರೆ ಏಕಾಗ್ರತೆ ಮತ್ತು ನಮ್ಮ ಸಾಧನೆಗೆ ಸಂಪೂರ್ಣವಾಗಿ ಮಾರ್ಗದರ್ಶಿಯಾಗಿ ತನ್ನ ಅಂತರಂಗದ ಎಲ್ಲ ಭಾವನೆಗಳನ್ನ, ಎಲ್ಲ ತುಮುಲಗಳನ್ನ, ಎಲ್ಲ ಮನಸ್ಸಿನ ಕಣಕಣಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ತಾನು ಹೇಗೆ ತನ್ನ ಪ್ರಾಣವೇ ಲಿಂಗವಾಗುವಂಥ ನೆಲೆಯನ್ನು ಹೇಳ್ಕೊಡುವಂಥ ವಿಧಾನ ಇದೆಯಲ್ಲ, ಇದು ಲಿಂಗದ ಕ್ರಿಯೆ, ಲಿಂಗದ ಅನುಭವ. ಅದು ಅಲ್ಲಿ ಸಂಪೂರ್ಣವಾಗಿ ಗುರು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ. ಅದಾದ ಮೇಲೆ ಹೊರಗಿನ ಚೈತನ್ಯ, ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲವೂ ಪರಿಪೂರ್ಣವಾಗಿ ಆ ಭಗವಂತನ ಪ್ರಭೆಯಿಂದ ದೂರವಾಗದೆ ನಿಲ್ತಕ್ಕಂಥ ನೆಲೆ ಇದೆಯಲ್ಲ, ಜಂಗಮವು ಬಸವಣ್ಣನಿಂದ. ಅಪ್ಪ ಬಸವಣ್ಣನವರು ಹೇಳ್ತಾರೆ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಅಂತ. ತಾನು ತನ್ನ ಕಣ್ಣಲ್ಲಿ ಲಿಂಗದ ಪ್ರಭೆಯನ್ನು ತುಂಬಿಕೊಂಡ್ರೆ ಕಾಣುವುದೆಲ್ಲವೂ ಲಿಂಗವೇ. ಬೆಳಕನ್ನ ಕೂಡಿದ ಹಾಗೆ ಒಂದು ಸಣ್ಣ ಕಿರು ಜ್ಯೋತಿಯ ಕಿರು ದೀಪದ ಬೆಳಕು ಸೂರ್ಯನ ಬೆಳಕಿನೊಡನೆ ಬೆರೆತಾಗ ಅದರ ವ್ಯಾಪ್ತಿ ಎಷ್ಟು ದೊಡ್ಡದಾಗ್ತದೆ. ಹಾಗೆ ಗುರುವು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ. ಈ ಜಂಗಮ ತತ್ವವನ್ನ ವಿಶೇಷವಾದ ರೀತಿಯಲ್ಲಿ ಅನುಸಂಧಾನ ಮಾಡುವಂಥದ್ದಿದೆಯಲ್ಲ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಪಾದೋದಕ ಅಂದ್ರೇನು? ನಾವು ಪಾದಪೂಜೆ ಮಾಡುವಾಗ ಪಾದದ ಮೇಲೆ ಎರೆದಂಥ ನೀರು ಅದು ತೀರ್ಥ ಅಂತ ಅನ್ನೋಂಥ ರೀತಿಯಿಂದ ಆಚರಣೆಗಳ ವಿಚಾರವನ್ನ ಇಲ್ಲಿ ತರೋದು ಬೇಡ. ಇಲ್ಲಿ ಇರ್ತಕ್ಕಂಥದ್ದೇನು ಅಂದ್ರೆ ಪಾದೋದಕ ಅಂದ್ರೆ, ನೋಡಿ, ನಮ್ಮ ಸಾಧನೆಗೆ ಗುರು ಹೇಳ್ತಾನೆ, ಅದನ್ನ ನಾವು ಕೇಳ್ತೇವೆ, ಜಂಗಮವನ್ನು ನೋಡಿ ಕಲಿತೇವೆ. ಇದು ಕಾಲು ಭಾಗ ಅಷ್ಟೇ. ಪಾದ ಉದಕ, ಪಾದ ಅಂದ್ರೆ ಕಾಲು ಭಾಗ, 25%. ನೋಡಿ, ಅದು ಸಂಸ್ಕೃತದಲ್ಲೂ ಹೇಳ್ತಾರೆ, ಆಚಾರ್ಯಾತ್ ಪಾದಮಾದತ್ತೆ. ಗುರುವಿನಿಂದ ಕಲಿಯೋದು 25%, ನಾವು ಕ್ಲಾಸ್ನಲ್ಲಿ ಕಲಿಯೋದು. ನಂತರ ನಮ್ಮ ಸ್ವಾಧ್ಯಾಯದಿಂದ, ಅಧ್ಯಯನದಿಂದ ಕಲಿಯುವಂತಹದ್ದು ಇನ್ನು 25%. ನಂತರ ನಮ್ಮ ಅನುಭವದ ನೆಲೆಯಲ್ಲಿ ನಾವು ಗಟ್ಟಿ ಮಾಡಿಕೊಳ್ಳುವುದು 25%. ಇದು ಪರಿಪೂರ್ಣವಾಗಿ ನಮಗೆ ಸಿಗುವಂತಹದ್ದು, ನಮ್ಮ ಬದುಕಿನ ಪರಿಪೂರ್ಣತೆ. ಅದು ಇನ್ನು ಕಾಲು ಭಾಗ. ನಾವು ಮೊದಲು ಪಾದೋದಕ ಅಂತನ್ನುವಂಥದ್ದನ್ನ ಶರಣರು ಹೇಳ್ತಾ ಇದ್ರು. ಎಲ್ಲರೊಡನೆ ಹೇಗೆ ನಡ್ಕೊಳ್ಬೇಕು ಅಂತನ್ನುವಂಥ ಗುಣವನ್ನ ಗುರುಗಳಿಂದ ಕಲಿಬೇಕು. ನೋಡಿ, ಕರುಣ ಜಲ, ವಿನಯ ಜಲ, ಸಮತಾ ಜಲ ಅಂತ ಹೇಳಿ ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ ಅನ್ನುವಂಥ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂತ ಹೇಳಿದ್ರೆ ಕರುಣ ಜಲ, ಎಲ್ಲರಲ್ಲೂ ಕರುಣವಿರಲಿ ಜೀವರುಳು ನೀತಿ ವಿಧನಾಗು ಅಂತ ಹೇಳಿ ನಿಜಗುಣ ಶಿವಗಳು ಹೇಳ್ತಾರಲ್ಲ, ಆ ರೀತಿ ಎಲ್ಲರಲ್ಲಿ ಕರುಣೆಯಿಂದ ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು. ವಿನಯ,
ನನಗಿಂತ ಕಿರಿಯರಿಲ್ಲ ಅಂತ ಹೇಳಿ ತನ್ನ ಬದುಕಿನಲ್ಲಿ ಸಹಜವಾಗಿ ಆಚರಣೆ ತರ್ತಕ್ಕಂಥದ್ದು. ಸಮತೆ, ಎಲ್ಲರೂ ಸಮಾನರು, ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಅಂತ ಅನ್ನುವಂಥದ್ದು ಸಮತಾ ಜಲ. ಇವುಗಳನ್ನು ಒಂದುಗೂಡಿಸಿಕೊಳ್ಳುವುದು ಪಾದೋದಕ. ಪ್ರಸಾದ, ಎಲ್ಲವೂ ಭಗವಂತನ ಪ್ರಸಾದ, ಎಲ್ಲವೂ ಅವನು ಕೊಟ್ಟದ್ದು, ನಮ್ಮದೇನೂ ಇಲ್ಲ, ನಾನು ಇಲ್ಲ ನೀನೇ ಎಲ್ಲ ಅಂತ ಹೇಳಿ ಎಲ್ಲವನ್ನು ಜಂಗಮಾರ್ಪಿತ ಲಿಂಗಾರ್ಪಿತವ ಮಾಡಿ ತಾನು ಅದರ ಜೊತೆಯಲ್ಲಿ ಸಹಜವಾಗಿ ಕರಗಿ ಹೋಗೋದಿದೆಯಲ್ಲ, ಇದು ಪ್ರಸಾದ. ನೋಡಿ, ನಾನು ಸಂಪಾದನೆ ಮಾಡಿದ್ದು, ನಾನು ಕೊಡ್ತೇನೆ ಅಂತ ನಾನು ದುಡಿತೇನೆ ಅನ್ನೋದಿದೆಯಲ್ಲ, ಇದೆಲ್ಲವೂ ಪದಾರ್ಥ. ಅವೆಲ್ಲವೂ ಭಗವಂತನಿಗೆ ಅರ್ಪಿತವಾಯಿತು ಅಂದಾಗ ಅದು ಪ್ರಸಾದ. ಎಷ್ಟು ವಿಶೇಷವಾಗಿ ಹೇಳ್ತಾರೆ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಇಷ್ಟಾಯ್ತಲ್ಲ, ಇನ್ನೂ ಏನಾದ್ರೂ ಇದೆಯೇನು ನೀವು ಹೇಳುವಂಥದ್ದು? ಅತ್ತ ಬಲ್ಲಡೆ ನೀವು ಹೇಳಿರೆ, ಇದನ್ನ ಬಿಟ್ಟು ಇನ್ನೇನಾದ್ರೂ ವಿಶೇಷ ಇದ್ರೆ ನೀವು ಹೇಳಿ. ಇಲ್ಲ, ಇದೆಲ್ಲ ಸಂಪೂರ್ಣವಾಗಿ ಸಂಪನ್ನವಾಗಿದೆ ಅಂತ ಅನ್ನುವಂಥ ಪ್ರಶ್ನೆ ಇದ್ರೆ ನೀವು ಕೇಳಿ. ಪ್ರಶ್ನೆ ಕೇಳಲಿಕ್ಕೆ ಎಲ್ಲರಿಗೂ ಅವಕಾಶ ಉಂಟು. ನಾನು ಪರಿಪೂರ್ಣ ಜ್ಞಾನಿ ಅಲ್ಲ, ನೀವು ಹೇಳಿ. ಇಲ್ಲ, ಹೇಳಿದ್ದು ಪರಿಪೂರ್ಣವಾಗಿದೆ ಅಂತ ಅನ್ನುವಂಥ ನೆಲೆ ಇದ್ರೆ, ನಿಮ್ಮಲ್ಲೇನು ಪ್ರಶ್ನೆಗಳು ಉದ್ಭವ ಆಗಲಿಲ್ಲ ಅಂದ್ರೆ ನೀವು ಕೇಳಿ. ಇದು ಕಲ್ಯಾಣದ ಅಂಗಳದಲ್ಲಿ ನಿಂತು ಮಡಿವಾಳ ಮಾತಿ ತಂದೆಗಳು ಕಂಡ ಬೆಡಗು. ಎಂಥ ಸ್ವಾರಸ್ಯ ನೋಡಿ. ಇಡೀ ಕಲ್ಯಾಣದ ಅಂಗಳದಲ್ಲಿ ಬೇರೆ ಯಾರು ಇಲ್ಲ, ಎಲ್ಲ ಬಸವನೆಂಬ ಬಳ್ಳಿ ಹರಡ್ಬಿಟ್ಟಿದೆ. ಅದನ್ನು ಆಶ್ರಯಿಸಿ ಸಂಪೂರ್ಣವಾಗಿ ತಮ್ಮ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡಿಕೊಂಡಿರ್ತಕ್ಕಂಥ ಲಿಂಗಾನುಭವ ವ್ಯವಸ್ಥೆಯಲ್ಲಿ ಬದುಕನ್ನೇ ಬೆಳಕಾಗಿಸಿಕೊಂಡವರು. ನೋಡಿ, ಕಲ್ಯಾಣದ ಈ ಪ್ರಸಂಗವನ್ನ ನಮ್ಮ ನಿರಾಳ ಗುರು ಸ್ತೋತ್ರದ ಅನುಭವಿ ಹೇಳಿದ ಹಾಗೆ ಹೇಳೋದಾದ್ರೆ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪು. ನೋಡಿ, ಆ ಬಸವನೆಂಬ ಬಳ್ಳಿಯನ್ನ ಎತ್ತಿ ನೋಡಿದ್ರೆ ನಮಗೆ ಕಾಣ್ತಕ್ಕಂಥದ್ದು ಇಂತಹ ಲಿಂಗ ಪ್ರಜ್ಞೆ. ಆ ಲಿಂಗ ಪ್ರಜ್ಞೆಯ ನೆಲೆಯನ್ನ ನಾವು ಅದರ ಅಂತರಂಗವನ್ನ, ಅದರ ರುಚಿ ಏನು, ಅದರ ಸಾಧನೆ ಏನು, ಅದರ ಸಂಪನ್ನತೆ ಏನು ಅಂತ ನಾವೇನಾದ್ರೂ ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿ ನಮಗೆ ಸಿಗ್ತಕ್ಕಂಥದ್ದೇನು ಗೊತ್ತಾ? ಭಕ್ತಿ ಎಂಬ ರಸ. ನೋಡಿ, ಭಕ್ತಿ ಅಂತ ಅನ್ನುವಂಥದ್ದನ್ನ ಎಷ್ಟು ಅದ್ಭುತವಾಗಿ ಅಪ್ಪ ಬಸವಣ್ಣ ಹೇಳ್ತಾರೆ. ಭಕ್ತಿ ಇಲ್ಲದ ಬಡವ ನಾನಯ್ಯ. ನಮ್ಮ ಅಂತರಂಗದಲ್ಲಿ ಬರೀ ಬೌದ್ಧಿಕವಾದಂಥ ಕಲ್ಪನೆಗಳೇ ಜಾಸ್ತಿಯಾಗಿ ಬರೀ ಬೌದ್ಧಿಕವಾದ ಚಿಂತನೆಗಳಲ್ಲೇ ನಮ್ಮನ್ನು ನಾವು ಕಳ್ಕೊಳ್ಳುವಂಥ ವಿಧಾನ ಇದೆಯಲ್ಲ, ಇದು ಭಕ್ತಿ ಅಲ್ಲ. ನೋಡಿ, ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಭಕ್ತಿಯನ್ನ ನವವಿಧ ಭಕ್ತಿ ಅಂತ ಹೇಳ್ತಾ ಇದ್ರು. ಅಂತ ಅಂದ್ರೆ ಶ್ರದ್ಧೆ ಮತ್ತು ಅಷ್ಟೇ ಅಲ್ಲ, ಒಂದು ಸ್ನೇಹ ಮತ್ತು ದಾಸ ಇತ್ಯಾದಿಯಾಗಿ, ನಾನು ನಿನ್ನ ಸೇವೆ ಮಾಡ್ತೇನೆ, ನಿನ್ನ ಸ್ನೇಹಿತನಾಗಿರ್ತೇನೆ, ನಿನ್ನ ಹಿಂಬಾಲಕನಾಗಿರ್ತೇನೆ, ನಿನ್ನನ್ನು ನಾನು ಬಹಳಷ್ಟು ಮನಸ್ಸಿಗೆ ಹಚ್ಚಿಕೊಳ್ತೇನೆ, ನಿನ್ನಲ್ಲಿ ಶ್ರದ್ಧೆ ಇದೆ. ಇವೆಲ್ಲ ಭಕ್ತಿಯ ಹೊರಗಿನ ರೂಪಗಳಾಗಿ ಎಲ್ಲರೂ ಅದನ್ನು ನೋಡ್ತಾ ನಿಂತಿದ್ರು. ಭಕ್ತಿ ಮಾರ್ಗ ಅಂತ ಅನ್ನುವಂಥದ್ದು ಒಂದು ರೀತಿ ಯಾರು ತೋರಿಸದೇ ಇರ್ತಕ್ಕಂಥ ಒಂದು ಅಗಮ್ಯ ಅಗೋಚರ ಕಠಿಣವಾದಂಥ ರೀತಿಯ ಚಿಂತನೆ ಆಗಿತ್ತು ಎಲ್ಲರದು. ಆದ್ರೆ ಅಪ್ಪ ಬಸವಣ್ಣ ಮಾಡಿದ್ದಿಷ್ಟೇ, ಭಕ್ತಿ ಅಂದ್ರೆ ಎರಡನ್ನ ಜೋಡಿಸೋದು. ನಾವು ಎಲ್ಲರನ್ನು ಕೈ ಮುಗಿದು ಸ್ವಾಗತಿಸ್ತೇವೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನನ್ನ ಹೊರಗಿನ ಆಚರಣೆ, ಒಳಗಿನ ಮನಸ್ಸು ಇವೆರಡೂ ಸಹ ನಿನ್ನ ನೆಲೆಯಲ್ಲಿ, ನಿನ್ನ ಸ್ವಾಗತದಲ್ಲಿ ಒಂದಾಗಿವೆ. ಇವು ಯಾವತ್ತೂ ಹೀಗಾಗಿಲ್ಲ, ಹೀಗೇ ಇದೆ. ಇದು ಒಂದು ಆಚರಣೆ, ಒಂದು ನುಡಿ, ಇನ್ನೊಂದು ನಡೆ, ಇನ್ನೊಂದು ಕ್ರಿಯೆ, ಇನ್ನೊಂದು ಅದರಿಂದ ಬರ್ತಕ್ಕಂಥ ಫಲ. ಇವುಗಳನ್ನ ಸಹಜವಾಗಿ ಜೋಡಿಸುವಂಥದ್ದು. ನೋಡಿ, ಒತ್ತಿ ಹಿಂಡಿದರೆ ಲಿಂಗ ಪ್ರಜ್ಞೆ ಇರ್ತಕ್ಕಂಥ ಕಲ್ಯಾಣದ ಶರಣರನ್ನು ಒತ್ತಿ ಹಿಂಡಿದ್ರೆ ಅಲ್ಲಿ ದಾಸೋಹ ಸಂಪನ್ನತೆ, ಕಾಯಕ ಪ್ರಜ್ಞೆ ಇದು ಬಿಟ್ಟು ಬೇರೆ ಇನ್ನೇನಾದ್ರೂ ಕಾಣ್ತಾ ಇತ್ತ? ಯಾರೂ ಸಹ ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ಕೂಡಿಡುವ ಕೆಲಸ ಯಾರೂ ಮಾಡಲಿಲ್ಲ. ಎಲ್ಲರೂ ಎಲ್ಲರಿಗಾಗಿ ಬದುಕಿದ್ರು. ಎಲ್ಲರೂ ಎಲ್ಲರಿಗಾಗಿ ಸಂಪೂರ್ಣ
ಅರ್ಪಿತ ಚಿತ್ತರಾಗೋದಿದೆಯಲ್ಲ, ಎಲ್ಲರೂ ತಮ್ಮ ಸ್ವಾನುಭವದ ನೆಲೆಯಲ್ಲಿ ಗಟ್ಟಿಯಾಗಿ ನಿಲ್ಲೋದಿದೆಯಲ್ಲ, ಇದು ಆ ಭಕ್ತಿಯ ಒಂದು ಎತ್ತರ. ಅದು ಭಕ್ತಿ ಎಂಬ ರಸ. ಆ ರಸವನ್ನ ಸಂಪಾದನೆ ಮಾಡಲಿಕ್ಕೆ ಇಷ್ಟು ವ್ಯವಸ್ಥೆ ನಮಗೆ ಬೇಕು. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ಇವಿಷ್ಟನ್ನಿಟ್ಕೊಂಡು ನಾವು ಭಕ್ತಿಯನ್ನ ಜೋಡಿಸ್ಬೇಕು. ಗುರು, ಲಿಂಗ, ಜಂಗಮ ಅಂದ್ರೆ ಹೊರಗಿರ್ತಕ್ಕಂಥ ಗುರುಗಳು, ಜಂಗಮರು ಮತ್ತು ಲಿಂಗ ಅಂತ ಅರ್ಥ ಅಲ್ಲ. ಗುರು ಅಂದ್ರೆ ನಮ್ಮ ಅರಿವು, ನಾವು ಏನು ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರಜ್ಞೆ ಜಾಗೃತವಾಗಿರಬೇಕು. ಲಿಂಗ, ಮಾಡುವಲ್ಲಿ ಏಕಾಗ್ರತೆ ಇರಬೇಕು, ಅಲ್ಲಿ ಎಲ್ಲೂ ದ್ವಂದ್ವ ಇರಬಾರ್ದು. ಎರಡಳಿದು ಕೂಡುವ ನೆಲೆ ಇದೆಯಲ್ಲ, ಅದು ಲಿಂಗ. ಆ ಲಿಂಗದ ನೆಲೆ ಅಂತಂದ್ರೆ ಸಂಪೂರ್ಣವಾಗಿ ತಮ್ಮನ್ನ ತಾವು ತನ್ಮಯತೆಯಿಂದ ಅದರಲ್ಲಿ ಸೇರಿಕೊಂಡು ನಾನು ಅನ್ನುವುದನ್ನು ಮರೆತು ನೀನೇ ಎಲ್ಲ ಅಂತ ಮಾಡ್ತಕ್ಕಂಥದ್ದು ಲಿಂಗ. ಹಂಗಾದಾಗ ಏನಾಗುತ್ತೆ, ಇಡೀ ಪ್ರಪಂಚವೇ, ಇಡೀ ಸೃಷ್ಟಿಯೇ ಜಂಗಮ ರೂಪವನ್ನ ತಾಳ್ತದೆ. ನೋಡಿ, ಎಲ್ಲಿಯವರೆಗೆ ಒಂದು ನೀರಿನ ಕಣ ಗುರುತ್ವಾಕರ್ಷಣೆಗೆ ಒಳಗಾಗಿ ಕೆಳಮುಖವಾಗಿ ಅದು ಸೆಳೆತಕ್ಕೆ ಒಳಗಾಗ್ತದೆ, ಆವಾಗ ಅದು ಕೆಳಗೆ ಬೀಳುವಂತ ಅಧೋಗತಿ ಅದಕ್ಕಿರುತ್ತೆ. ಅದು ತನ್ನ ಅಂತರಂಗವನ್ನ ಬೆಳಕು ಮಾಡಿಕೊಂಡು ಸ್ವಾವಲಂಬನೆಯಿಂದ ಪರಿಪೂರ್ಣತೆಯ ನೆಲೆಯಲ್ಲಿ ಅದು ಆವಿಯ ಕಣವಾಗಿ ಹೊರಗು ಬಂದಾಗ ಅದಕ್ಕೆ ಭೂಮಿಯ ಆಕರ್ಷಣೆ ಏನೂ ಮಾಡೋದಿಲ್ಲ. ತನ್ನಂತೆ ಇರತಕ್ಕಂಥ ಅನಂತ ಆವಿಯ ಅಣುಗಳನ್ನ ಜೊತೆಯಲ್ಲಿ ನಿರಂತರವಾಗಿ ಒಂದು ಮಹಾ ಮೇಘವಾಗಿ ಆಕಾಶದಲ್ಲಿ ಸಂತೃಪ್ತಿಯಿಂದ ಇರುತ್ತದೆ. ಕಲ್ಯಾಣದ ಶರಣಗಣ ಅಂತಂದ್ರೆ ಆಕಾಶದಲ್ಲಿದ್ದ ಮೋಡದಂತೆ, ಯಾರೂ ಯಾರನ್ನೂ ಆಶ್ರಯಿಸಿದವರಲ್ಲ, ಎಲ್ಲರೂ ಲಿಂಗ ಪ್ರಜ್ಞೆಯಿಂದ ಸಮಚಿತ್ತರಾಗಿ ಸಮಾನವಾಗಿ ಬದುಕದವರು. ನೋಡಿ, ಅದು ಜಂಗಮ ಪ್ರಜ್ಞೆ. ಗುರು, ಲಿಂಗ, ಜಂಗಮ ಇವುಗಳನ್ನ ಸಹಜವಾದ ರೀತಿಯಲ್ಲಿ ಜೋಡಿಸುವಂತ ಕೆಲಸ ಯಾರಿಂದ ಆಯ್ತದು? ಅಪ್ಪ, ನಿನ್ನಿಂದ. ನೀನು ಎಲ್ಲೂ ನಿಂತು ಕೂತು ಹೀಗೆ ನಡ್ಕೊಳ್ಬೇಕು ಅಂತ ಹೇಳಿ ಪಾಠ ಹೇಳಲಿಕ್ಕೆ ಹೋಗ್ಲಿಲ್ಲ. ನೀನು ನಿನ್ನ ಸಹಜ ಭಾವಾಭಿವ್ಯಕ್ತಿಯಿಂದ, ನಿನ್ನ ನಡವಳಿಕೆಯಿಂದ ಎಲ್ಲರೂ ನಿನ್ನಿಂದ ಕಲ್ತರು. ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ, ಕಂಡಲ್ಲಿ ದಾಸೋಹ. ಎಲ್ಲರೂ ಎಲ್ಲರಿಗಾಗಿ ಬದುಕ್ತಾ ಇದ್ರು, ಎಲ್ಲೂ ಸ್ವಾರ್ಥ ಮೂಲ ಇಲ್ಲ, ಯಾವುದೂ ಇಲ್ಲ. ಇಂಥ ಒಂದು ಅದ್ಭುತವಾದ ನೆಲೆಯನ್ನ ಕಲ್ಯಾಣದಲ್ಲಿ ಸೃಷ್ಟಿ ಮಾಡಿ ಅದನ್ನ ಕೊಟ್ಟದ್ದು ಬಸವಣ್ಣ. ಅದಕ್ಕೆ ಅರಿವು, ಆಚಾರ, ಅನುಭವ, ಗುರು, ಲಿಂಗ, ಜಂಗಮ ಅಂತನ್ನುವಂಥದ್ದನ್ನ ತೋರಿಸಿ ಅದರಲ್ಲಿ ಕರುಣೆ, ವಿನಯ ಮತ್ತು ಸಮತೆ ಅಂತನ್ನುವಂಥ ಮಾನಸಿಕ ಸಂಸ್ಕಾರವನ್ನ ಜೋಡಿಸಿ ಪಾದೋದಕವನ್ನಾಗಿ ಮಾಡಿ ಬಂದದ್ದೆಲ್ಲವೂ ಆ ಭಗವಂತನ ಕರುಣೆಯಿಂದ ಬಂದ ಪ್ರಸಾದ ಅಂತ ಸ್ವೀಕಾರ ಮಾಡ್ತಕ್ಕಂಥ, ಮಾಡುವ ಮಾಟದಲ್ಲಿ ತಾನಿಲ್ಲದೆ ನಾನು ಮಾಡದೆ ಎನ್ನುವ ಅಹಂಕಾರ ಮಮಕಾರಗಳಿಂದ ದೂರವಾಗಿರ್ತಕ್ಕಂಥ ರೀತಿಯಲ್ಲಿ ಸಹಜವಾಗಿ ಗಗನದಲ್ಲಿರುವ ಮೇಘದ ಹಾಗೆ ಬದುಕ್ತಾ ಇದ್ರು ಕಲ್ಯಾಣದ ಶರಣರು. ನೋಡಿ, ಈ ವಿಚಾರ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಮುಂದಿನ ಮಾತು ಹೇಳ್ತಾರೆ, ಅತ್ತ ಬಲ್ಲಡೆ ನೀವು ಹೇಳಿರೆ. ಇದಕ್ಕಿಂತ ಏನಾದರೂ ಮೀರಿದ್ದಿದ್ರೆ ತಾವು ಹೇಳಿ, ಇಲ್ಲಿ ನಾನು ಹೇಳಿದ್ದನ್ನೇ ನೀವು ಕೇಳಬೇಕು ಅಂತ ಏನಿಲ್ಲ. ಇತ್ತ ಬಲ್ಲಡೆ ನೀವು ಕೇಳಿರೆ. ನಿಮಗೆ ಹೇಳಲಿಕ್ಕೇನು ಇಲ್ಲ ಅಂದ್ರೆ ನಾನು ಹೇಳಿದ್ದನ್ನು ಕೇಳಿ, ಅದರಂತೆ ನೀವು ಸಹ ನಿಮ್ಮ ಭಾವವನ್ನ, ನಿಮ್ಮ ಮನಸ್ಸನ್ನ, ನಿಮ್ಮ ತನುವನ್ನ ಪರಿವರ್ತನೆ ಮಾಡಿಕೊಳ್ಳಿ. ನೀವು ಲಿಂಗಪ್ರಭೆಯಲ್ಲಿ ಲೀನರಾಗಿ. ಇದನ್ನೆಲ್ಲ ಹೇಳುವಂಥದ್ದೇನಿದೆ ಗೊತ್ತಾ? ಇದೇ ಕರುಣ ಜಲ, ವಿನಯ ಜಲ, ಸಮತಾ ಜಲ, ಇದೇ ಪಾದೋದಕ. ನಿಮಗೂ ಮಾರ್ಗದರ್ಶನ ಮಾಡುವಂತ ನನ್ನಲ್ಲಿರ್ತಕ್ಕಂಥ ಈ ಚಲನಶೀಲತೆ. ಇದ್ರ ಮೇಲೆ ಮುಂದಕ್ಕೆ ಹೇಳ್ತಾರೆ, ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಣ ಕಲಿದೇವರ ದೇವ. ಬಸವ ಬಸವ ಎಂದು ಮಜ್ಜನ ಕೆರೆಯುವುದು ಅಂದ್ರೆ ಏನರ್ಥ? ತಾನು ಮಾಡಿದ ಎಲ್ಲವನ್ನೂ ಸಹ ನಾನು ಬಸವಣ್ಣನ ಪ್ರೇರಣೆಯಿಂದ, ಬಸವಣ್ಣನಿಗಾಗಿ, ಬಸವಣ್ಣನಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಂಪೂರ್ಣವಾಗಿ ತನ್ನ ಸಾಧನೆ ಎಲ್ಲವನ್ನೂ ಸಹ ಲಿಂಗಕ್ಕೆ ಅರ್ಪಣೆ ಮಾಡುವಂಥದ್ದು ಇದೆಯಲ್ಲ, ಇದು ಮಜ್ಜನ. ಮಜ್ಜನ ಅಂತ ಹೇಳಿದ್ರೆ ತನ್ನಲ್ಲಿ ಇದ್ದದ್ದನ್ನೆಲ್ಲ ಸಂಪೂರ್ಣವಾಗಿ ಆ ಭಗವಂತನಿಗೆ ಅರ್ಪಿಸುವುದು. ಎಲ್ಲವೂ ನಿನ್ನದು, ನನ್ನದೇನೂ ಇಲ್ಲ ಅಂತ ಅನ್ನುವಂಥದ್ದು. ಇದನ್ನು ಯಾರು ಮಾಡ್ತಾರೆ? ಸಜ್ಜನರು ಮಾಡ್ತಾರೆ, ಶರಣರು ಮಾಡ್ತಾರೆ.
ತನ್ನ ಸಾಧನೆಯನ್ನೆಲ್ಲ ಮಜ್ಜನದಂತೆ ಎರೀತಾರೆ. ತಾನು ಆ ಭಗವಂತನಿಗೆ ಅರ್ಪಣೆ ಮಾಡಬೇಕಾದ್ರೆ ಬಸವಣ್ಣ ನಿನ್ನ ಮಾರ್ಗದಿಂದ, ಬಸವಣ್ಣ ನಿನ್ನ ಕೃಪೆಯಿಂದ, ಬಸವಣ್ಣ ನಿನ್ನ ಅನುಗ್ರಹದಿಂದ, ನಿನ್ನ ಬೆಳಕಿನಲ್ಲಿ ಅದನ್ನು ನಾನು ಕೊಡ್ತಾ ಇದ್ದೇನೆ, ಮಾಡುವ ಮಾಟದಲ್ಲಿ ತಾನಿಲ್ಲ ಅಂತ ಹೇಳಿ ಎಲ್ಲವನ್ನೂ ಅರ್ಪಣೆ ಮಾಡೋದಿದೆಯಲ್ಲ, ಇದು ಭಕ್ತಿಯ ಪರಾಕಾಷ್ಠೆ. ಈ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದಾಗ ಅದರ ಪರಿಣಾಮ ಏನಾಗ್ತದೆ? ನೀನು ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯಿಂದ ನೀನು ಅಂಗಗುಣಗಳಳಿದು ಲಿಂಗ ಪ್ರಭೆಯೇ ತಾನಾಗಿ, ತಾನು ಇಲ್ಲವಾಗಿ ತಾನೇ ಎಲ್ಲವಾಗಿರ್ತಕ್ಕಂಥ ಒಂದು ಸಂಪೂರ್ಣವಾಗಿರುವಂಥ ಮಹಾಲಿಂಗ ಪ್ರಭೆಯ ನೆಲೆಯನ್ನು ನಾವು ತಲುಪಲಿಕ್ಕೆ ಅವಕಾಶ ಆಗುತ್ತೆ. ಈ ಸಾಧನೆಯನ್ನ ಮಾಡದೆ ಕಲ್ಯಾಣದಲ್ಲಿ ಸುಮ್ಮನೆ ಏನೋ ತಾಟಾಪೋಟಿ ಓಡಾಡ್ಕೊಂಡಿದ್ರೆ ನಿನ್ನ ಭಕ್ತಿ ಶೂನ್ಯ. ಬಸವ ಬಸವ ಎಂದು ಮಜ್ಜನ ಕೆರೆಯದವರ ಭಕ್ತಿ ಶೂನ್ಯ ಕಣ ಕಲಿದೇವರ ದೇವ. ಒಂದು ಹೇಳ್ತೇನೆ, ಕಲ್ಯಾಣದಲ್ಲಿ ಇದ್ದಂಥ ಮಾರ್ಗದರ್ಶಕ ಶರಣರು ಏನಿದ್ರಲ್ಲ, ಮಾರ್ಗದರ್ಶಕ ಶರಣರು, ಅವರನ್ನ ಲಿಂಗ ಲಕ್ಷ್ಯದ ಮೇಲಣ 96 ಸಾಸಿಗ ಗಣಗಳು ಅಂತ ಕರೀತಾ ಇದ್ರು. ಬಂದ ಶರಣರಿಗೆ ಮಾರ್ಗದರ್ಶನ ಮಾಡಿ ಅವರನ್ನ ಪರಿಪೂರ್ಣತೆಯ ನೆಲೆಯಲ್ಲಿ ಗಟ್ಟಿಗೊಳಿಸಿ ಅವರನ್ನ ಬೆಳಕಾಗಿಸುವ ಕರ್ತವ್ಯದಲ್ಲಿಯೇ, ಆ ಲಿಂಗ ಪ್ರಜ್ಞೆಯಲ್ಲಿಯೇ ತಮ್ಮನ್ನ ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡವರು, ಲಿಂಗ ಲಕ್ಷ್ಯದಲ್ಲಿಯೇ ನೆಲೆ ನಿಂತವರು. ಆ ನೆಲೆಯಲ್ಲಿ ಮಡಿವಾಳ ಮಾಚಿತಂದೆಗಳು ಒಬ್ರು. ಅನೇಕ ಶರಣರಿಗೆ ಮಾರ್ಗದರ್ಶನ ಮಾಡ್ತಾರವರು. ತಮ್ಮ ಮನಸ್ಸಿನಲ್ಲಿ ಬಂದಂಥ ತಳಮಳಗಳನ್ನೆಲ್ಲ ಕುರಿತು ಇದು ಹಾಗಲ್ಲ ಹೀಗೆ ಅಂತ ಹೇಳಿ ಅವರ ಮನಸ್ಸಿಗೆ ಬೆಳಕನ್ನ ಕೊಡ್ತಾರೆ. ನನ್ನ ಹೃದಯದಲ್ಲಿರ್ತಕ್ಕಂಥ ಕೊಳೆಯನ್ನು ತೊಳೆದು ನನ್ನನ್ನು ಮಡಿ ಮಾಡಿದಾತ ಮಾಚಿ ತಂದೆ ಅಂತ ಅನ್ನೋಂಥ ಮಾತನ್ನು ನಾವು ಹೇಳ್ತೇವೆ. ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಇಟ್ಕೊಂಡು ತಮ್ಮ ಬದುಕನ್ನ ಬೆಳಕಾಗಿಸುವಂಥ ನೆಲೆ ಇದೆಯಲ್ಲ, ಕಲ್ಯಾಣದಲ್ಲಿ ಇದ್ದವರೆಲ್ಲ ಹಾಗೆ ಇದ್ರಲ್ಲ. ಎಲ್ಲರೂ ಆ ಬಸವ ಪ್ರಜ್ಞೆಯಿಂದ, ಬಸವಣ್ಣನವರ ಕರುಣೆ, ವಿನಯ ಮತ್ತು ಸಮತಾ ಜಲದಿಂದ ಪರಿಪೂರ್ಣತೆಯನ್ನು ಪಡೆದವರು. ಎಲ್ಲರಲ್ಲೂ ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರು ಅನ್ನೋದಿದೆಯಲ್ಲ, ಇದು ಕರುಣೆ. ಎಷ್ಟು ವಿಶೇಷ ನೋಡಿ ಅಪ್ಪ ಬಸವಣ್ಣವರು ಹೇಳಿದ ಮಾತು. ಯಾರು ಉತ್ತಮ ಕುಲದವರು ಅಂತ ಹೇಳಿದ್ರೆ ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರು ಅಂತ ಹೇಳಿದ್ರು. ನೋಡಿ, ಇಂಥ ಅದ್ಭುತವಾಗಿರುವಂಥ ಮನಸ್ಸನ್ನ ಸಂಪೂರ್ಣವಾಗಿ ಮುದಗೊಳಿಸಿ ಅದನ್ನ ಬೆಳಕಾಗಿಸುವಂತಹ ಪ್ರಜ್ಞೆಯನ್ನ ನಮ್ಮಲ್ಲಿ ಬಿತ್ತಿ ಬೆಳೆದವರು ಯಾರು? ಇದು ಅಪ್ಪ ಬಸವಣ್ಣನವರಲ್ವಾ? ಆ ನೆಲೆಯನ್ನು ನಾವಿಟ್ಟುಕೊಂಡು ಕಲ್ಯಾಣದ ಸಂಪೂರ್ಣವಾಗಿರುವ ಸಮಗ್ರ ಚಿತ್ರಣವನ್ನ ಈ ಒಂದು ವಚನದಲ್ಲಿ ನಮಗೆ ಮಡಿವಾಳ ಮಾಚಿ ತಂದೆಗಳು ಕೊಡ್ತಾ ಇದ್ದಾರೆ. ನೋಡಿ, ಇನ್ನೊಂದು ಸಾರಿ ಆ ವಚನ ಕೇಳಿ. ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಹಿತವು ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ. ನೋಡಿ, ಆಯತ, ಸ್ವಾಯತ, ಸನ್ನಹಿತ, ಗುರು, ಲಿಂಗ, ಜಂಗಮ, ಇದು ಸ್ಥೂಲ ರೂಪ, ಸೂಕ್ಷ್ಮ ರೂಪ. ಇದರಿಂದ ಬರ್ತಕ್ಕಂಥ ಇದರಿಂದ ನಾವು ಹೇಳ್ತಕ್ಕಂಥ ವಿಧಾನ ಇದೆಯಲ್ಲ, ಇವೆರಡನ್ನು ಸಮನ್ವಯ ಮಾಡ್ತಕ್ಕಂಥ ಮಾರ್ಗ ಇದೆಯಲ್ಲ, ಇದು ಪಾದೋದಕ ಪ್ರಸಾದ ಇಂತಿವೆಲ್ಲವೂ ನಿಮ್ಮಿಂದ, ಬಸವಣ್ಣನಿಂದ. ಇಷ್ಟೆಲ್ಲ ಆದಮೇಲೆ ನಾವು ನಮ್ಮ ಬದುಕನ್ನು ಹೇಗೆ ಅರಳಿಸ್ಕೊಳ್ಬೇಕು ನೋಡಿ. ಇದೊಂದು ವಚನ ನಮ್ಮ ನಿರಂತರ ಚಿಂತನೆಯಲ್ಲಿ ಇಡೀ ಕಲ್ಯಾಣದ ಒಂದು ವಿಶ್ವರೂಪ ದರ್ಶನವನ್ನು ನಮಗೆ ಮಾಡಿಸ್ತದೆ. ಅಷ್ಟೇ ಅಲ್ಲ, ಅದರ ಅಂತರಂಗವನ್ನು ನಮಗೆ ಸಂಪೂರ್ಣವಾಗಿ ತೆರೆದಿರ್ತದೆ. ಅಂತರಂಗ ಬಹಿರಂಗಗಳೆರಡೂ ಒಟ್ಟಿಗೆ ಸೇರಿದಾಗ ನಾವು ಆ ಶರಣ ಪ್ರಜ್ಞೆಯಲ್ಲಿ ತನ್ಮಯರಾಗಿ ನಾವು ಪರಿಪೂರ್ಣತೆಯ ಹಾದಿಯಲ್ಲಿ ನಡೀತೇವೆ. ಅದನ್ನ ನಮ್ಮ ಮನಸ್ಸನ್ನ, ನಮ್ಮ ಸಂಕಲ್ಪವನ್ನ, ನಮ್ಮ ಚಿಂತನೆಗಳನ್ನ ಸಂಪೂರ್ಣವಾಗಿ ಮಹಾಲಿಂಗಕ್ಕೆ ಅರ್ಪಣ ಮಾಡೋದಿದೆಯಲ್ಲ, ಅದು ಮಜ್ಜನ. ಮಜ್ಜನ ಅಂದ್ರೆ ಏನೋ ಅದು ಕೊಳದಿಂದ ನೀರು ತಂದು, ಹೊಳೆಯಿಂದ ನೀರು ತಂದು ಸುರಿಯೋದು ಅಂತಲ್ಲ. ಮಜ್ಜನ ಅಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಹುಟ್ಟುವಂಥ ಪ್ರತಿಯೊಂದು ಕಣಗಳ ಚಿಂತನೆಯ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಲಿಂಗಮುಖವಾಗಿ ಅದನ್ನು ಹರಿಸಿ ಲಿಂಗ ಪ್ರಜ್ಞೆಯಲ್ಲಿ ಅದನ್ನು ಜೋಡಿಸೋದಿದೆಯಲ್ಲ, ಇದು ಮಜ್ಜನ, ಮಹಾಮಜ್ಜನ.
ಈ ಮಜ್ಜನವನ್ನ ಶರಣರು ಮಾಡಿದ್ರು. ಮಜ್ಜನ ಅಂದ್ರೆ ನಾವೇನ್ ಮಾಡ್ತೀವಿ, ನಾವು ನೋಡ್ತೇವೆ ಬೇಕಾದಷ್ಟು ಗುಡಿ ಗುಂಡಾರಗಳಲ್ಲಿ ನೋಡುವಂಥದ್ದು ಏನು, ಹಾಲು ಮೊಸರು ತುಪ್ಪ ಅವು ಇವು ಇವಿಷ್ಟೆಲ್ಲ ಹಣ್ಣುಗಳು ರಸಾಯನ ಎಲ್ಲವನ್ನೂ ತೆಗೆದು ದೇವರು ತಲೆ ಮೇಲೆ ಸುರಿದು ದೇವರಿಗೆ ಮೆತ್ತಿ ನೋಡ್ತಕ್ಕಂಥದ್ದು. ನೋಡಿ, ವಾಸ್ತವವಾಗಿ ಅದರ ಅರ್ಥ ಇಷ್ಟೇ, ಹಣ್ಣು ನಮ್ಮ ಸಾಧನೆ ಆಗಬೇಕು, ಹಾಲು ನಮ್ಮ ಶುದ್ಧವಾದಂಥ ಮನಸ್ಸಾಗಬೇಕು, ಅದರಿಂದ ಬರ್ತಕ್ಕಂಥ ನಮ್ಮ ಸಂಕಲ್ಪ ಮತ್ತು ಅದರಲ್ಲಿರ್ತಕ್ಕಂಥ ಬದ್ಧತೆ ಇದೆಯಲ್ಲ ಇದು ತುಪ್ಪವಾಗಬೇಕು. ಇವೆಲ್ಲ ಏನು ಅಂತಂದ್ರೆ ನಮ್ಮ ಮನಸ್ಸು ಎಲ್ಲೋ ಇರ್ತದೆ, ನಮ್ಮ ಬದ್ಧತೆ ಎಲ್ಲೋ ಇರ್ತದೆ, ನಮ್ಮ ವ್ಯವಸ್ಥೆಗಳು ಎಲ್ಲೆಲ್ಲೋ ಇರ್ತವೆ. ಆದರೆ ಅದರ ಪ್ರತಿನಿಧಿಯಾಗಿ ನಾವು ಏನೇನನ್ನೋ ದೇವರ ತಲೆ ಮೇಲೆ ಸುರಿಯೋದಕ್ಕೆ ಹೋಗ್ತೇವೆ. ಇದೆಲ್ಲ ಹೊರಗಣ ಶೃಂಗಾರ, ಒಳಗಣ ರಣರಂಗ, ಬಳಕೆಗೆ ಬಂದ ಬಟ್ಟೆ ಅಂತ ಪ್ರಭುದೇವರು ಹೇಳ್ತಾರೆ. ಈ ಲೆಕ್ಕದಲ್ಲಿ ನಮ್ಮ ಭಕ್ತಿ ಶೂನ್ಯವಾಗದೇ ಇರಬೇಕಾದ್ರೆ ಇದೊಂದು ವಚನ ನಾವು ಅನುಸಂಧಾನ ಮಾಡಿ ಅದರಂತೆ ನಾವು ಬೆಳೆದ್ರೆ ಸಾಕಲ್ವಾ? ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀನೇ ಅಯ್ಯ ಸಂಗನ ಬಸವಣ್ಣ, ನೀನೇ ಅಯ್ಯ ಸಂಗನ ಬಸವಣ್ಣ, ಭಕ್ತರ ಭಾವದಲ್ಲಿ ಸುಳಿವ ಸುಳುಹು. ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿನ ನೇಮನಿಷ್ಠೆ. ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿನ ನೇಮನಿಷ್ಠೆ, ನೀನೇ ಅಯ್ಯ ಸಂಗನ ಬಸವಣ್ಣ, ನೀನೇ ಅಯ್ಯ ಸಂಗನ ಬಸವಣ್ಣ, ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀನೇ ಅಯ್ಯ. ಅಮರೇಶ್ವರ ಲಿಂಗದೊಡಲು ಸಂಗನ ಬಸವಣ್ಣನೆಂಬುದ ಮಡಿವಾಳ ಮಾಚಿದೇವ ವಲ್ಲ ಕಾಣ. ಅಮರೇಶ್ವರ ಲಿಂಗದೊಡಲು ಸಂಗನ ಬಸವಣ್ಣನೆಂಬುದ ಮಡಿವಾಳ ಮಾಚಿದೇವ ವಲ್ಲ ಕಾಣ. ಸಂಗನ ಬಸವಣ್ಣ, ಸಂಗನ ಬಸವಣ್ಣ, ಸಂಗನ ಬಸವಣ್ಣ, ಸಂಗನ ಬಸವಣ್ಣ, ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀನೇ ಅಯ್ಯ, ನೀನೇ ಅಯ್ಯ, ನೀನೇ ಎತ್ತೆತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ ಅಂತ ನಾವು ಹೇಳಿದ್ವಿ. ಇಡೀ ಕಲ್ಯಾಣದ ಶರಣರ ಪರಿಪೂರ್ಣವಾಗಿರುವಂಥ ಒಂದು ಮಹಾ ಚಿತ್ರಣವನ್ನ ಆ ವಚನದಲ್ಲಿ ಮಡಿವಾಳ ಮಾಚಿ ತಂದೆಗಳು ಕಟ್ಟಿಕೊಟ್ರು. ಮಡಿವಾಳ ಮಾಚಿ ತಂದೆಗಳು ಹೇಳುವಂಥ ನೆಲೆ ಇದೆಯಲ್ಲ,
ಅದನ್ನ ಅಪ್ಪ ಬಸವಣ್ಣನ ನೆಲೆಯನ್ನ ಸಂಪೂರ್ಣವಾಗಿ ಕಂಡು ಹೇಳುವವರು ಯಾರು ಅಂತ ಅಂದ್ಬಿಟ್ಟು ಎಲ್ಲ ಶರಣರು ಯೋಚನೆ ಮಾಡ್ತಾ ಇದ್ರು. ಅದು ಮಡಿವಾಳ ಮಾಚಿ ತಂದೆಗಳನ್ನ ನಾವು ವಿಶೇಷವಾಗಿ ನೆನೀಬೇಕು ಅಂತ. ಹಾಗಾದ್ರೆ ಬಸವಣ್ಣನ ಆ ಪರಿಪೂರ್ಣವಾಗಿರುವಂತ ಆನುಭಾವಿಕ ನೆಲೆಯನ್ನ ತಿಳ್ಕೊಳ್ಳೋದಕ್ಕೆ ಏನನ್ನ ಕಲಿತೆ ನಾನು ಮಡಿವಾಳ ಮಾಚಿ ತಂದೆಗಳಿಂದ ಅಂತ ಅನ್ನುವಂಥ ವಿಚಾರವನ್ನ ತೆಗೆದುಕೊಂಡ್ರೆ, ನಮ್ಮ ಆಯದ ಅಕ್ಕಿ ಮಾರಯ್ಯನವರನ್ನ ಪ್ರಶ್ನೆ ಮಾಡಿದ್ರೆ ಮಾರಯ್ಯನವರು ತಮ್ಮ ಅನುಭವದ ನುಡಿಗಳನ್ನ ಹೇಳ್ತಾರೆ. ಇಲ್ಲಿ ಒಂದು ಮಾತು, ನಾವು ಆಯ್ದಕ್ಕಿ ಅನ್ನೋದನ್ನ ನಮ್ಮ ಪಂಡಿತರೆಲ್ಲರೂ ಸೇರಿ ನೆಲದ ಮೇಲೆ ಬಿದ್ದ ಕಾಳುಗಳನ್ನು ಆಯುವುದು ಅಂತ ಹೇಳಿದ್ದಾರೆ. ಅಲ್ಲ, ವಾಸ್ತವವಾಗಿ ಆಯದ ಅಕ್ಕಿ, ಕನ್ನಡದಲ್ಲಿ ನಮ್ಮ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅನ್ನೋದಿದೆಯಲ್ಲ, ಅದನ್ನ ಆಯ ವ್ಯಯ ಅಂತ ಹೇಳ್ತಾರೆ. ಆಯ ಅಂದ್ರೆ ತಮ್ಮ ದುಡಿಮೆಗೆ ಪ್ರತಿಫಲವಾಗಿ, ಕಾಯಕಕ್ಕೆ ಪ್ರತಿಫಲವಾಗಿ ತೆಗೆದುಕೊಳ್ಳುವುದು. ಆಯದಿಂದ ಅವರು ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ರು, ಹಣ ಮುಟ್ತಾ ಇರ್ಲಿಲ್ಲ. ಆಯದ ಅಕ್ಕಿಯ ಮಾರಯ್ಯ ಅದನ್ನ ಹೇಳ್ತಾ ಹೇಳ್ತಾ ಧ್ವನಿ ವ್ಯವಸ್ಥೆಗಳಲ್ಲಿ ಆಯ್ದಕ್ಕಿ ಅಂತ ಹೇಳಿದ್ರೆ, ಇವರು ಆಯ್ದ ನೆಲದ ಮೇಲೆ ಬಿದ್ದದ್ದನ್ನ ಆಯ್ದ ಅಕ್ಕಿ ಅಂತ ಅಂದ್ಬಿಟ್ಟು ನಮ್ಮ ಬುದ್ಧಿವಂತರು ಹೇಳಲಿಕ್ಕೆ ಶುರು ಮಾಡಿದ್ರು. ಅನುಭಾವಿಗಳು ಹೇಳುವಂಥದ್ದು ಆಯದ ಅಕ್ಕಿ. ಈ ಲೆಕ್ಕದಲ್ಲಿ ಅವರು ಇದನ್ನು ಹೇಳ್ತಾರೆ, ನಾನು ಏನು ಬಸವಣ್ಣನಿಂದ ಏನು ಕಲಿತೆ, ಬಸವಣ್ಣನನ್ನ ಹೇಗೆ ನನ್ನಲ್ಲಿ ಆತ್ಮಸಾತ್ ಮಾಡಿಕೊಂಡೆ ಅಂತನ್ನುವಂಥ ವಿಚಾರವನ್ನು ಕುರಿತು ಹೇಳ್ತಾರೆ. ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆ ನೀನೇ ಅಯ್ಯ. ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿನ ನೇಮ ನಿಷ್ಠೆ ನೀನೇ ಅಯ್ಯ. ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣ ಎಂಬುದನ್ನು ಮಡಿವಾಳ ಮಾಚಿ ತಂದೆಗಳೇ ಬಲ್ಲರು ಕಣ ಸಂಗನ ಬಸವಣ್ಣ. ನೋಡಿ, ಇದು ಅನುಭವ ಮಂಟಪದಲ್ಲಿ ನಡೆಯುವಂಥ ಒಂದು ಸನ್ನಿವೇಶದಲ್ಲಿ ಈ ವಚನ ಉತ್ತರವಾಗಿ ಬಂದಿದೆ ಅಂತ ನನ್ನ ಒಂದು ಭಾವನೆ. ಬಸವಣ್ಣನವರು ಹೇಳಿದ್ರು, ಅಯ್ಯ ನಾನೇನು ಅಲ್ಲ, ಅಡ್ಡ ದೊಡ್ಡ ನಾನಲ್ಲಯ್ಯ, ದೊಡ್ಡ ಬಸರು ಎಂದಲ್ಲಯ್ಯ, ನಂದೇನು ಇಲ್ಲ ನೀವೇ ಎಲ್ಲ ಅಂತ ಹೇಳಿ ತಾವು ನಿರ್ಲಿಪ್ತ ನಿಜಾನುಭವದ ನೆಲೆಯಲ್ಲಿ ನಿಂತುಕೊಳ್ಳುವಂತ ವಿಚಾರ ಅಂತ ಹೇಳಿದಾಗ ಬಸವಣ್ಣನವರಿಗೆ ಹೇಳ್ತಾರೆ ಇದನ್ನ ಆಯದಕ್ಕಿ ಮಾರಯ್ಯನವರು. ಏನಂತ ಹೇಳ್ತಾರೆ ಅಂದ್ರೆ, ನೀನು ಏನು ಅಂತ ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡಿದ್ದೇವೆ, ನೀನು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ನೀನು ಎಷ್ಟೇ ನಿರ್ಲಿಪ್ತ ನಿಜಾನುಭವದಲ್ಲಿ ಇದ್ದೀಯಾ, ನಿನ್ನನ್ನ ನೀನು ಎಲ್ಲೂ ಸಹ ಹೇಳ್ಕೊಂಡಿಲ್ಲ, ನಾನು ಇಂಥವ ಅಂತ ಹೇಳಿಲ್ಲ ಅಂದ ಕ್ಷಣಕ್ಕೆ ನಿನ್ನನ್ನು ನಾವು ತಿಳ್ಕೊಳ್ಳದೆ ಇರಕ್ಕಾಗತ್ತೇನು? ನಾವು ತಿಳ್ಕೊಂಡಿರೋದು ಹೀಗೆ ಬಸವಣ್ಣ, ಸಂಗನ ಬಸವಣ್ಣ, ನಾವು ನಿನ್ನನ್ನ ಹೀಗೆ ತಿಳ್ಕೊಂಡಿದ್ದೇವೆ. ಆ ರೀತಿ ಹೇಳಿಕೊಟ್ಟವ್ರು ಯಾರು? ಮಡಿವಾಳ ಮಾಚಿ ತಂದೆಗಳು. ಕಲ್ಯಾಣದ ಇಡೀ ಅಂಗಳವನ್ನ ನೀನು ಹೇಗೆ ಬೆಳಕಾಗಿಸಿದೆ ಅಂತ ತಿಳಿದವ್ರವರು. ಹಾಗಾದ್ರೆ ಬಸವಣ್ಣ ನೀನು ಎಲ್ಲಿದ್ದೀಯ? ಭಕ್ತರ ಭಾವದಲ್ಲಿ ಸುಳಿವ ಸುಳುಹು. ಭಕ್ತರ ಮನಸ್ಸಿನಲ್ಲಿ ನಾನು ಕಾಯಕ ದಾಸೋಹ ಸಂಪನ್ನನಾಗಿ ಇರಬೇಕು, ಕಾಯಕ ದಾಸೋಹದ ನಮ್ಮ ಎದೆ ಮಿಡಿತದ ಡವ ಡವ ಇದ್ದ ಹಾಗೆ ಕಾಯಕ ದಾಸೋಹ ನಮ್ಮ ಲಬ್ ಡಬ್ ಅಂತ ಅನ್ನುವಂಥ ಸಿಸ್ಟಾಲಿಕ್ ಡಯಾಸ್ಟಾಲಿಕ್ ಮಿಡಿತಗಳವು. ನಮ್ಮ ಎದೆಯಲ್ಲಿ ಸುಳಿವ ಸುಳುಹು, ಭಕ್ತರ ಭಾವದಲ್ಲಿ ಸುಳಿವ ಸುಳುಹು. ನಮ್ಮ ಕಾಯಕ ದಾಸೋಹ ನಡೆ ನುಡಿ ಇವುಗಳಲ್ಲಿ ವ್ಯತ್ಯಾಸವಾಗಬಾರದು ಅಂತ ಹೇಳಿ ಅದನ್ನೇ ತಮ್ಮ ಜೀವನದ ಮಿಡಿತವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ತರಂಗಗಳ ಮೂಲ. ಅಷ್ಟೇ ಅಲ್ಲ, ಇದು ಹೊರಗಿಂದಾಯಿತು. ಆಯತ ಭಕ್ತರು ಇಷ್ಟೆಲ್ಲ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತ ಹೇಳಿ ನಿರ್ಲಿಪ್ತತೆಯ ನೆಲೆಯಲ್ಲಿ ನಿಲ್ಲುವಂಥ ಶರಣರಿದಾರಲ್ಲ. ಹೌದು, ಅಪ್ಪ ಬಸವಣ್ಣನೇ ಹೇಳ್ಕೊಟ್ಟಿದ್ದಾನೆ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತಂದ್ರೆ ಈ ಎಲ್ಲದರಿಂದ ನಾನು ವಿರಕ್ತನಾಗುವುದು. ವಿರಕ್ತ ಅಂತ ಬಂಧನ, ಅದರಿಂದ ಬಿಡುಗಡೆ. ಇದು ನಾನು ಮಾಡದೆ ಎನ್ನುವುದು ರಕ್ತಿ, ನಂದೇನೂ ಇಲ್ಲ ಅನ್ನುವುದು ವಿರಕ್ತಿ. ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ನಂತರ ಮಾಡಿದ ಮಾಟದಲ್ಲಿ ತಾನಿಲ್ಲದೆ ಇರುವ ಸನ್ನಿವೇಶದಲ್ಲಿ ನಿಜಾನುಭವದಲ್ಲಿ ನಿರ್ಲಿಪ್ತರಾಗಿರ್ತಕ್ಕಂಥ
ಶರಣರು ಅವರನ್ನ ವಿರಕ್ತರು ಅಂತ ಹೇಳ್ತಾ ಇದ್ರು. ನಮಗೆ ಅರ್ಥವಾಗಲಿ ಅಂತ ಹೇಳುವ ಮಾತು. ಅವರ ಜ್ಞಾನದಲ್ಲಿ ಹೊಳೆವ ಕಳೆ. ನೋಡಿ, ಭಾವದಲ್ಲಿ ಸುಳಿವ ಸುಳುಹು ಅದು ನೀನು. ಅಷ್ಟೇ ಅಲ್ಲ, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅನ್ನುವ ಎಚ್ಚರದ ಜ್ಞಾನದಲ್ಲಿ ನಿರಂತರವಾಗಿ ಎಚ್ಚರ ತಪ್ಪದೆ ಮಾಡ್ತಕ್ಕಂಥ ಅವರ ಒಂದು ಮನದಲ್ಲಿ ಹೊಳೆಯುವಂತಹ ಕಳೆ ಇದೆಯಲ್ಲ, ಅದು ನೀನೆ. ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆ ನೀನೆ. ಹಾಗಾದ್ರೆ ಇಡೀ ಕಲ್ಯಾಣದ ಅಂಗಳದಲ್ಲಿ ಇಷ್ಟೆಲ್ಲ ಜನ, ಇಷ್ಟೆಲ್ಲ ಶರಣರು, ಹೌದು, ನಾವೆಲ್ಲ ಹೇಗಿದ್ದೇವೆ ಅಂತ ಹೇಳಿದ್ರೆ, ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ. ಬೆಳಕಾಯ್ತು ಅಂತ ಹೇಳಿದ್ರೆ ಅಕ್ಕಿಗಳು ಹಾಡ್ಲಿಕ್ಕೆ ಶುರು ಮಾಡ್ತವೆ. ಎಲ್ಲವೂ ತಮ್ಮ ಮೇವು, ತಮ್ಮ ಜೀವನದ ನೆಲೆಯನ್ನ ಗುರುತಿಸ್ಕೊಂಡು ಹೋಗ್ತವೆ. ಸೂರ್ಯನ ಉದಯ, ಅದರ ಪರಿಣಾಮ ಎಷ್ಟು ಪರಿಣಾಮ ಆಗ್ತದೆ. ಹಾಗೆ ಬಸವಣ್ಣನೆಂಬ ಸೂರ್ಯನ ಬೆಳಗಿನೊಳಗೆ ತಮ್ಮ ಅಜ್ಞಾನದ ಕತ್ತಲೆಗೆ ಬೆನ್ನು ತೋರಿಸಿ ಬೆಳಕಿನ ಕಡೆಗೆ, ಸುಜ್ಞಾನದ ಕಡೆಗೆ ನಡೆಯುವಂತಹ ಸಚರಾಚರ ಪ್ರಾಣಿಗಳು ಸುಳಿಯುವಂತೆ ನಮ್ಮ ಕಟ್ಟಿನ ನೇಮದ ನಿಷ್ಠೆ, ನಾವು ಇದೇ ರೀತಿ ಇರಬೇಕು, ಕಾಯಕ ಸಂಪನ್ನರಾಗಿರಬೇಕು, ದಾಸೋಹದಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತ ಅನ್ನುವಂಥ ರೀತಿಯಲ್ಲಿ ಕಲ್ಯಾಣದ ಅಂಗಳದಲ್ಲಿ ನಿರಂತರವಾಗಿ ನಮ್ಮ ನೇಮ ನಿಷ್ಠೆಗಳನ್ನ ಜೋಡಿಸಿಕೊಂಡು ಈ ಕರ್ತವ್ಯವನ್ನ ಮಾಡಿ ನಾವು ಈ ಎತ್ತರವನ್ನ ತಲುಪ್ತಾ ಇದ್ದೇವೆ ಅನ್ನೋದಿದೆಯಲ್ಲ, ಅದ್ಯಾರು? ಅದು ನೀನೇ. ಯಾಕೆಂದ್ರೆ ಮಾಡುವ ಮಾಟದಲ್ಲಿ ತಾನಿಲ್ಲ ಅಂದಾಗ ಮತ್ತೆ ಇರೋದೇನು? ನೀನೇ ಅಲ್ಲ. ನಾನು ಇಲ್ಲ ಅಪ್ಪ ಬಸವಣ್ಣ. ಅಷ್ಟೇ ಅಲ್ಲ, ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣನೆಂಬುದು. ನೋಡಿ, ಅಮರೇಶ್ವರ ಲಿಂಗದ ಒಡಲು, ನಿರಾಕಾರನಾಗಿರ್ತಕ್ಕಂಥ ಮಹಾಲಿಂಗ ನಮ್ಮೆಲ್ಲರನ್ನ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಿಸಲು ಸಾಕಾರ ರೂಪವಾಗಿ ಬಂದಿದೆ. ಅಮರೇಶ್ವರ ಲಿಂಗ ಅಂತ ಅನ್ನುವಂಥದ್ದು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಅಷ್ಟೇ ಅಲ್ಲ, ಅಗಮ್ಯ ಅಗೋಚರ ಅಪ್ರತಿಮ ಅದು. ಹಾಗಾದ್ರೆ ಬಸವಣ್ಣ ನಮಗೆ, ನಾವು ಅವನ ಹತ್ರ ಇದ್ದೇವೆ, ಅವನು ನಮಗೆ ಗೋಚರನಾಗಿದ್ದಾನೆ, ನಮಗೆ ಅಪ್ಪ ಬಸವಣ್ಣನವರ ರೂಪದಲ್ಲಿ ನಮಗೆ ದರ್ಶನ ಮಾಡ್ತಾ ಇದ್ದಾನೆ. ಇದರ ಅರ್ಥ ಏನು ಅಂತಂದ್ರೆ, ಆ ನಿರಾಕಾರ ಭಗವಂತನ ಮೂಲ ಮಹಾಲಿಂಗ ಸ್ಥಿತಿ ಇದೆಯಲ್ಲ, ಅದು ಸಾಕಾರಗೊಂಡು ಒಡಲುಗೊಂಡು ಸಂಗನ ಬಸವಣ್ಣನಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಎನ್ನುವಂತ ಈ ಬೆಳಗಿನ ಮಹಾಬೆಳಗಿನ ಸತ್ವ ಇದೆಯಲ್ಲ, ಇದನ್ನ ನಮಗೆ ಉಪದೇಶ ಮಾಡಿದವರು ಮಡಿವಾಳ ಮಾಚಿ ತಂದೆಗಳೇ ಬಲ್ಲರು. ಮಡಿವಾಳ ಮಾಚಿ ತಂದೆಗಳಿಂದ ನಾವು ವಾಸ್ತವ ಸತ್ಯವನ್ನ ಅರಿತಿದ್ದೇವೆ. ಆಯ್ದಕ್ಕಿ ಮಾರಯ್ಯನವರು ಹೇಳುವಂತ ಮಾತು ಯಾರಿಗೆ? ಬಸವಣ್ಣನಿಗೆ. ಬಸವಣ್ಣ, ನಾನೇನು ಇಲ್ಲ, ನನಗಿಂತ ಕಿರಿಯರಿಲ್ಲ, ನೀವೆಲ್ಲರೂ ದೊಡ್ಡವರು ಅಂತ ಹೇಳಿ ನಮ್ಮನ್ನ ಹೇಳೋಂತ ಲೆಕ್ಕಾಚಾರ ನೀನು ಏನೇ ಹೇಳಪ್ಪ, ನೀನು ಮಹಾಲಿಂಗ ಪ್ರಭೆಯ ಸಾಕಾರ ರೂಪ ಅಂತ ಅನ್ನುವಂಥದ್ದನ್ನ ತಿಳಿದು ನಮಗೆ ಪರಿಚಯಿಸಿದವರು, ನಮಗೆ ಆ ವಿಚಾರದ ಬಗ್ಗೆ ಸ್ಪಷ್ಟವಾದಂತ ಮಾರ್ಗದರ್ಶನ ನೀಡಿದವರು ಮಡಿವಾಳ ಮಾಚಿ ತಂದೆಗಳು. ಆದ್ರಿಂದ ನೀನು ನನಗಿಂತ ಕಿರಿಯರಿಲ್ಲ, ನೀನೇನಾದ್ರೂ ಹೇಳು ಅಪ್ಪ ಬಸವಣ್ಣ, ಆದ್ರೆ ನೀನು ಏನು ಮಹಾಲಿಂಗ ಪ್ರಭೆಯ ನಿರಾಕಾರದ ನೆಲೆಯನ್ನ ಸಾಕಾರಗೊಳಿಸಿ ನಮ್ಮ ಉದ್ಧಾರಕ್ಕಾಗಿ ನಮಗೂ ಮಾರ್ಗದರ್ಶಕನಾಗಿ ಬಂದಿರತಕ್ಕಂಥ ಮಹಾಲಿಂಗದ ಪ್ರಭೆ ನೀನು. ನೋಡಿ, ಆ ಗಟ್ಟಿತನವನ್ನ ನಾನು ಮಡಿವಾಳ ಮಾಚಿ ತಂದೆಗಳಿಂದ ಕಲಿತೆ. ಏನ್ ಸ್ವಾರಸ್ಯ ಇದೆ ನೋಡಿ ಮಾತು. ಮಡಿವಾಳ ಮಾಚಿ ತಂದೆಗಳು ಸ್ಪಷ್ಟವಾದ ರೀತಿಯಲ್ಲಿ ಇಡೀ ಕಲ್ಯಾಣದ ಅಂಗಳದವನ್ನ ಕುರಿತು ನಾವು ಹೇಳಿದ್ದನ್ನ ನಾವು ಗಮನಿಸಿದ್ವಿ. ಈಗ ಮಡಿವಾಳ ಮಾಚಿ ತಂದೆಗಳ ಮಾರ್ಗದರ್ಶನದಲ್ಲಿ ಬಸವ ಬೆಳಗಿನಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಲೀನಗೊಳಿಸಿಕೊಂಡಂತ ಆಯ್ದಕ್ಕಿ ಮಾರಯ್ಯನವರ ಮಾತಿದು. ನೋಡಿ ಎಷ್ಟು ಸ್ವಾರಸ್ಯ ಇದೆ ಇದು. ನೋಡಿ, ಮತ್ತೊಮ್ಮೆ ಈ ವಚನ ಇನ್ನೊಂದ್ಸರಿ ನೀವು ಕೇಳಿ. ಭಕ್ತರ ಭಾವದಲ್ಲಿ ಸುಳಿವ ಸುಳುಹು,
ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆ ನೀನೇ ಸಂಗನ ಬಸವಣ್ಣ, ನೀನೇ. ಭಾವದಲ್ಲಿ, ಜ್ಞಾನದಲ್ಲಿ, ಅಂದ್ರೆ ಕ್ರಿಯೆಯಲ್ಲಿ, ಜ್ಞಾನದಲ್ಲಿ ಸಂಪೂರ್ಣವಾಗಿ ಒಳಗೆ ಹೊರಗೆ ಒಂದಾಗಿರ್ತಕ್ಕಂಥ ಒಂದು ಅದ್ಭುತ ಚೇತನ ಅದು ನೀನೇ, ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಈ ಪ್ರಪಂಚದಲ್ಲಿ ನಾವೆಲ್ಲ ಹೇಗಿದ್ದೇವೆ? ಸೂರ್ಯನ ಬೆಳಕಿನೊಳಗೆ ಇಡೀ ಸಚರಾಚರ ಪ್ರಾಣಿಗಳು ಸುಳಿದು ತಮ್ಮ ಕರ್ತವ್ಯವನ್ನ ಮಾಡುವಂತೆ ನಾವು ಸಹ ನಮ್ಮ ನೇಮ, ನಮ್ಮ ಕಟ್ಟಿನ ಅಂತಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಆ ಲಿಂಗ ಪ್ರಜ್ಞೆಯನ್ನು ನಾವು ರೂಪಿಸ್ಕೊಳ್ಬೇಕು, ಅದರಂತೆ ಬದುಕಬೇಕು ಅಂತನ್ನುವಂಥ ನಿಜದ ನಿಶ್ಚಯವನ್ನ ತಿಳಿದಂತಹ ನಿಷ್ಠೆ ಇದೆಯಲ್ಲ, ಆ ನೇಮದ ನಿಷ್ಠೆ ಅದು ನೀನೇ. ಹೇಗೆ ಇದನ್ನ ಚನ್ನಬಸವಣ್ಣವರು ಮುಂದೆ ಹೇಳ್ತಾರೆ, ಮಡಿವಾಳ ಮಾಚಿ ತಂದೆಗಳ ನೆಲೆಯಿಂದ ನಾವು ತಿಳ್ಕೊಂಡಿದ್ದೇವೆ. ಏನ್ ತಿಳ್ಕೊಂಡಿದ್ದೇವೆ? ಅಮರೇಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣ ಅಂತ. ಒಡಲು ಶರೀರ, ಒಳಗಿರ್ತಕ್ಕಂಥ ಚೈತನ್ಯ ಅದು ಅಮರೇಶ್ವರ ಲಿಂಗ. ನಿರಾಕಾರ ಸ್ವರೂಪನಾದ ಭಗವಂತನಿಗೆ ಸಾಕಾರಗೊಳಿಸಿ ನಮ್ಮ ಮುಂದೆ ನೀನು ಬಸವಣ್ಣನಾಗಿ ನಮ್ಮೆದುರಿಗೆ ಬಂದಿದ್ದೀಯ ಅಂತ ಹೇಳಿ ಆಯ್ದಕ್ಕಿ ಮಾರಯ್ಯನವರು ಹೇಳ್ತಾರೆ. ವಾಸ್ತವವಾಗಿ ಹೇಳೋದಾದ್ರೆ ಎಲ್ಲ ಶರಣರು ಸಹ ಈ ಮಾರ್ಗದಲ್ಲಿ ಪರಿಪೂರ್ಣತೆಯನ್ನ ಹೊಂದಿದವರೇ. ಅವರ ತಿಳುವಳಿಕೆ, ನಿಜಾನುಭವ ಏನಿತ್ತಲ್ಲ ಅದು ಸ್ಪಷ್ಟವಾಗಿರ್ತಕ್ಕಂಥದ್ದೇ, ಯಾವುದೂ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಇದೇ ಬಸವಣ್ಣನವ್ರ ಬಗ್ಗೆ ಚನ್ನಬಸವಣ್ಣವ್ರು ಏನ್ ಹೇಳ್ತಾರೆ ಸ್ವಲ್ಪ ಕೇಳಿ. ಶರಣ ಸಮತೆಯ ನಿಧಿ ಬಸವನಯ್ಯ, ಶರಣ ಸಮತೆಯ ನಿಧಿ ಬಸವನಯ್ಯ, ಶರಣ ಸಮತೆಯ ನಿಧಿ ಬಸವನಯ್ಯ. ಭಕ್ತಿಯ ಬೆಳೆಸಿರಿ ಬಸವನಯ್ಯ, ಭಕ್ತಿಯ ಬೆಳೆಸಿರಿ ಬಸವನಯ್ಯ, ಮುಕ್ತಿಯ ತವ ನಿಧಿ ಬಸವನಯ್ಯ, ಮುಕ್ತಿಯ ತವ ನಿಧಿ ಬಸವನಯ್ಯ, ಶರಣ ಸಮತೆಯ ನಿಧಿ ಬಸವನಯ್ಯ. ಸತ್ಯದ ನಿಧಿ ಬಸವನಯ್ಯ, ಸತ್ಯದ ನಿಧಿ ಬಸವನಯ್ಯ, ಹರ
ಚನ್ನಬಸವಣ್ಣವ್ರು ಹೇಳ್ತಾರೆ, ಆಯ್ದಕ್ಕಿ ಮಾರಯ್ಯನವರ ಮಾತಿಗೆ ಹೌದು ಅನ್ನುವಂತ ರೀತಿಯಲ್ಲಿ ಅವರು ಹೇಳ್ತಾರೆ. ಶರಣರ ಸಮತೆಯ ನಿಧಿ ಬಸವಣ್ಣನಯ್ಯ, ಶರಣರ ಸಮತೆಯ ನಿಧಿ ಬಸವನಯ್ಯ, ಭಕ್ತಿಯ ಬೆಳೆಸಿರಿ ಬಸವಣ್ಣನಯ್ಯ, ಮುಕ್ತಿಯ ತವನಿಧಿ ಬಸವಣ್ಣನಯ್ಯ, ಸತ್ಯದ ನಿಧಿ ಬಸವಣ್ಣನಯ್ಯ. ನೋಡಿ, 4 ಮಾತುಗಳು ಎಷ್ಟು ಸ್ವಾರಸ್ಯ ಇದೆ ನಾವಿಲ್ಲಿ ಗಮನಿಸಬೇಕು. ಶರಣರ ಸಮತೆಯ ನಿಧಿ, ಎಲ್ಲರೂ ಸಮಾನರು, ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಇದನ್ನೇ ಅಪ್ಪ ಬಸವಣ್ಣನವರ ಈ ಕೃತಿಯನ್ನ ಕುರಿತು ಹೇಳ್ತಾರೆ. ಪ್ರಭುದೇವರು ಹೇಳುವಂತ ಮಾತು ಉದಾಹರಣೆ ಕೊಟ್ಟು ಹೇಳ್ತಾರೆ ನೋಡಿ. ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಆದರೆ ಕಲ್ಯಾಣದ ಶರಣರು ಅದೇ ರೀತಿಯಲ್ಲಿ ಸರ್ವಾಂಗಲಿಂಗಿಗಳು. ಯಾಕೆ ಸರ್ವಾಂಗಲಿಂಗಿಗಳವರು? ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಸಮತೆಯ ಸಹಜವಾಗಿರುವಂಥ ನೆಲೆಯಲ್ಲಿ ಸಮತೆಯ ನಿಧಿ, ಎಲ್ಲರಲ್ಲಿ ಸಮಾನತೆ. ನೋಡಿ, ಅಪ್ಪ ಬಸವಣ್ಣನವರ ಕಲ್ಯಾಣದಲ್ಲಿ ಇದ್ದವರು ಅಫ್ಘಾನಿಸ್ತಾನ, ಕಾಂದಾಹಾರ, ಕಾಶ್ಮೀರ, ತಮಿಳುನಾಡು ಎಲ್ಲ ಇಡೀ ಭಾರತದ ಈ ಭೂಖಂಡದ ಎಲ್ಲ ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಕಸಗುಡಿಸುವಂತ ಸತ್ಯಕ್ಕ, ಸೂಳೆ ಸಂಕವ್ವೆ, ಇಲ್ಲಿ ಮಹಾರಾಜ, ಕಾಶ್ಮೀರದ ಅರಸು ಇತ್ಯಾದಿಗಳೆಲ್ಲ ಬಂದಿದ್ದಾರೆ. ನಾನು ಅರಸು, ನಾನು ದೊಡ್ಡ ಶ್ರೀಮಂತ, ನಾನು ದೊಡ್ಡವ, ಅಯ್ಯೋ ನಾನು ಕೀಳು ಕುಲದಲ್ಲಿ ಹುಟ್ಟಿದವರು, ನಾವು ಇದು ಕಸಗುಡಿಸುವ ಕಾಯಕ ಮಾಡುವವರು, ಯಾವ ವ್ಯತ್ಯಾಸನೂ ಇಲ್ಲ, ಎಲ್ಲರೂ ಸಮಾನ. ವಾಸ್ತವವಾಗಿ ಹೇಳೋದಾದ್ರೆ ಸಮಾನತೆಯ ವಿಶೇಷವನ್ನ ಅಪ್ಪ ಬಸವಣ್ಣನವರು ಏನು ಬಿತ್ತು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಭಾಷಣ ಮಾಡ್ತೀವಿ ಅಷ್ಟೇ. ಅದರಂತೆ ಬದುಕುವಂಥ ನೆಲೆ ಇದೆಯಲ್ಲ, ಅದು ಕಲಿಬೇಕಾದ್ರೆ ಈ ವಚನಗಳ ತರಂಗಗಳು ನಮ್ಮ ಮನಸ್ಸಿನ ಮಿಡಿತದಲ್ಲಿ ಸಹಜವಾಗಿ ಸೇರ್ಬೇಕವು. ಅವು ಸೇರ್ಲಿಲ್ಲ ಅಂದ್ರೆ ನಾವೆಲ್ಲ ಈ ಹಾದಿಯಲ್ಲಿ ನಾವು ದಾರಿ ತಪ್ಪದವರೇ ಆಗಿರ್ತೇವೇನೋ ಅಂತ ಒಂದೊಂದು ಸಾರಿ ಅನ್ಸುತ್ತೆ ನನಗೆ. ನೋಡಿ, ಶರಣರ ಸಮತೆಯ ನಿಧಿ ಬಸವಣ್ಣ. ಅಷ್ಟೇ ಅಲ್ಲ, ಭಕ್ತಿಯ ಬೆಳೆಸಿರಿ ಬಸವಣ್ಣ. ಸಮತೆಯಿಂದ ಎಲ್ಲರೂ ಸಮಾನ, ಹೌದು ನಾವೆಲ್ಲ ಇದ್ದೇವೆ ಅಂತ ಹೇಳಿ ವೇದಿಕೆ ಮೇಲೆಲ್ಲ ಸಮಾನವಾಗಿ ಕೂತ್ಬಿಟ್ಟು ಒಂದೇ ಕುರ್ಚಿ ಮೇಲೆ ಕೂತ್ಕೊಂಡು ನಾವೆಲ್ಲ ಸಮಾನ ಅಲ್ಲ. ನಡೆ ನುಡಿ, ನಡೆದಂತೆ ನುಡಿವೆ. ನುಡಿಯ ನೋಡಿ ಎಷ್ಟು ಸ್ವಾರಸ್ಯ ಇದೆ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಇವೆರಡನ್ನು ಸಮನ್ವಯ ಮಾಡುವಂತ ವಿಧಾನ ಇದೆಯಲ್ಲ, ಇದನ್ನ ಭಕ್ತಿ ಅಂತ ಅಪ್ಪ ಬಸವಣ್ಣ ಹೇಳಿಕೊಟ್ಟಿದ್ದಲ್ಲ. ಯಾವ ಕಾರಣಕ್ಕೂ ಸಹ ಅದನ್ನ ಬಿಡ್ಲಿಲ್ಲ. ಕಲ್ಯಾಣದ ಕ್ರಾಂತಿಯ ಹಾದಿ ಪ್ರಾರಂಭದ ನೆಲೆಯಲ್ಲಿ ಹೇಳ್ತಾರೆ, ಹರಳಯ್ಯನವರು ತಮ್ಮ ಕಾಯಕ ಮುಗಿಸಿ ಬರ್ತಾ ಇದ್ರು. ಅಪ್ಪ ಬಸವಣ್ಣನವರು ಮಹಾಮಂತ್ರಿಗಳು ದಾರಿಯಲ್ಲಿ ಎದುರಿಗೆ ಕುದುರೆ ಮೇಲೆ ಬರ್ತಾ ಇದ್ರು. ಶರಣು ಬಸವಣ್ಣ ಅಂತ ಅವನ ಕೈ ಮುಗ್ದ. ಇವರು ಮಹಾಮಂತ್ರಿಗಳು ಕೈಯಾಡಿಸ್ಕೊಂಡು ಹೋಗ್ಬೋದಾಗಿತ್ತು. ಅವರು ಶರಣಾರ್ಥಿ ಹರಳಯ್ಯನವರೇ ಎಂದ್ರು. ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡ್ರು ಅವರ ಮಾತಿನಲ್ಲಿ. ಆ ಮನುಷ್ಯ ಅಂದ, ನಾನು ದೊಡ್ಡವನಾಗೋದು ಹೇಗೆ? ಬಸವಣ್ಣ ನನ್ನ ಮೇಲೆ ಈ ಇನ್ನೊಂದು ಶರಣಾರ್ಥಿಯ ಭಾರವನ್ನು ವಹಿಸ್ಬಿಟ್ರಲ್ಲ, ಅದು ನನಗೆ ಬೇಡ. ನೋಡಿ, ಹೊಗಳಿಕೆ ತೆಗಳಿಕೆಗಳಿಗೆ ಒಗ್ಗದ ಮನ. ಇದು ಯಾರಿಂದ ಕಲ್ತರು? ಕಲ್ಯಾಣದ ನೆಲೆಯಲ್ಲಿ ಭಕ್ತಿಯ ಬೆಳೆಸಿರಿ ಬಸವಣ್ಣನಯ್ಯ. ಇವೆಲ್ಲ ಆದ್ಮೇಲೆ ಮನಸ್ಸಿಗೆ ಸಂಪೂರ್ಣವಾಗಿರುವಂತ ಒಂದು ಸಂತೃಪ್ತಿ ಬರ್ತದೆ. ಆ ಸಂತೃಪ್ತಿ ಎಂಥದ್ದು ಅಂತಂದ್ರೆ, ಎಷ್ಟು ಉಪಯೋಗಿಸಿದ್ರು ಖಾಲಿ ಇಲ್ಲದೆ ಇರತಕ್ಕಂಥ ತವನಿಧಿ ಅದು. ಮುಕ್ತಿಯ ತವನಿಧಿ. ಮನಸ್ಸಿಗೆ ಆದಂತ ಒಂದು ಸಂತೃಪ್ತಿ ಇದೆಯಲ್ಲ, ಯಾವುದು ಇಲ್ಲ. ಆ ನೆಲೆಯಲ್ಲಿ ಸಹಜವಾದ ರೀತಿಯಲ್ಲಿ ನಿಂತಾಗ ಮನಸ್ಸಿನ ಆಗ್ತಕ್ಕಂಥ ಒಂದು ಆನಂದ, ಸಂತೃಪ್ತಿ ವ್ಯವಸ್ಥೆ, ಅದು ಶಬ್ದಾಡಂಬರದಲ್ಲಿ ಹೇಳಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಅದ್ಭುತವಾದ ಭಾವ ಇದೆಯಲ್ಲ, ಅದು ಎಷ್ಟು, ಅದು ಸ್ವಲ್ಪ ಅಲ್ಲ, ಅದು ತವನಿಧಿ. ನೀನು ಎಷ್ಟು ತೆಗೆದರೂ ಸಹ ಅದಕ್ಕಿಂತಲೂ ಮಿಗಿಲಾಗಿ ಅಲ್ಲೇ ಇರ್ತದೆ. ನಿತ್ಯ ನಿರಂತರವಾಗಿ ಸಾಧನೆಯಿಂದ ಪ್ರತಿಯೊಬ್ಬರು ಮುಕ್ತಿಯ ತವನಿಧಿಯಾಗಿ ನಿಂತವರು. ಇದಕ್ಕೆ ಕಾರಣ ಸರಿಯಾದ ಮಾರ್ಗ ಯಾವುದು? ಸತ್ಯದ ನಿಧಿ. ಯಾಕೆ ಅಂತ ಹೇಳಿದ್ರೆ, ಸತ್ಯದ ನಿಧಿ ಅನ್ನೋದಿದೆಯಲ್ಲ,
ಇದು ಯಾವತ್ತೂ ಸಹ ಸತ್ಯ ಅಸತ್ಯಗಳ ದ್ವಂದ್ವದ ಓಲಾಟಕ್ಕೆ ಸಿಕ್ಕದೆ ಖಚಿತವಾಗಿ ನಿಲ್ತಕ್ಕಂತಹ ಒಂದು ಮನಸ್ಥಿತಿ ಸತ್ಯದ ನಿಧಿ. ಆ ಸತ್ಯದ ನಿಧಿಯನ್ನು ಅದರ ಜೊತೆಯಲ್ಲಿ ಜೋಡಿಸಿದಾಗ ಅದರ ಪರಿಣಾಮ ಏನಾಗ್ತದೆ ಮುಂದೆ ಹೇಳ್ತಾರೆ. ಕೂಡಲ ಚನ್ನ ಸಂಗಯ್ಯನಲ್ಲಿ ಅನಿಮಿಷ ಬಸವಣ್ಣನಯ್ಯ ಅಂತ. ನಾವು ಅನಿಮಿಷ ಅಂತ ಹೇಳಿದ್ರೆ ಅನಿಮಿಷ ಒಬ್ಬ ಯೋಗಿ, ಒಬ್ಬ ಸಾಧಕ, ಅನಿಮಿಷ ದೃಷ್ಟಿ ಇತ್ಯಾದಿಗಳನ್ನ ಲಿಂಗವನ್ನು ನೋಡಬೇಕಾದ್ರೆ ಅನಿಮಿಷ ದೃಷ್ಟಿಯಿಂದ ನೋಡಬೇಕು ಅಂತ ಅನ್ನೋಂಥ ಒಂದು ಲೆಕ್ಕಾಚಾರ ಹೇಳ್ತೇವೆ. ಅನಿಮಿಷ ಅಂದ್ರೆ ರೆಪ್ಪೆ ಬಡಿಯದೇ ಇರುವುದು ಅಂತ ಅಷ್ಟೇ ಸ್ಥೂಲವಾದ ಅರ್ಥ ನಾವು ಇಟ್ಕೊಂಡಿದ್ದೇವೆ. ಅನಿಮಿಷ ಅಂತಂದ್ರೆ ರೆಪ್ಪೆಯನ್ನ ಪರಿಪೂರ್ಣವಾಗಿ ಕಣ್ಣನ್ನ ಮುಚ್ಚದೆ, ಕಣ್ಣನ್ನ ತೆರೆಯದೆ ಸಹಜವಾದ ರೀತಿಯಲ್ಲಿ ಅರೆ ದೃಷ್ಟಿಯಿಂದ, ಅಂದ್ರೆ ಕಣ್ಣಿನ ಏಕಾಗ್ರತೆಗೆ ರೆಪ್ಪೆಗಳು ಸಹಕಾರಿ ಆಗಬೇಕು. ಆ ರೀತಿ ಅರ್ಧ ಕಣ್ಣು ಮುಚ್ಚಿ ಇನ್ನ ದೃಷ್ಟಿಯನ್ನ ನೇರವಾಗಿ ಲಿಂಗದಲ್ಲಿ ಕೇಂದ್ರೀಕರಿಸುವುದು ಅನಿಮಿಷ ದೃಷ್ಟಿ ಅಂತ ಹೇಳ್ತಾರೆ. ಇದಿಷ್ಟೇ ಅಲ್ಲ, ವಾಸ್ತವವಾಗಿ ಅನಿಮಿಷ ಅಂತಂದ್ರೆ ಈ ಅರಿವು ಮರವೆಗಳಿಗೆ ಸೇರದೆ ಇರತಕ್ಕಂಥ ಪರಿಪೂರ್ಣ. ಅರಿವು ಮರವೇ ಪುಗದ ಅಭವ ಅಂತ ನಿಜಗುಣ ಶಿವಗಳು ಹೇಳ್ತಾರೆ. ಅರಿವು ಕಣ್ಣು ತೆರೆದಿರೋದು, ಮರವೇ ಅಂದ್ರೆ ಕಣ್ಣು ರೆಪ್ಪೆ ಮಿಟುಕಿಸೋದು. ಇವೆರಡಕ್ಕೂ ಸಿಗದೆ ಇರತಕ್ಕಂಥ ವಾಸ್ತವ ಸತ್ಯ. ಅಲ್ಲಿ ಕಣ್ಣು ಬಿಟ್ಟಿದ್ದೇನೆ ಎನ್ನುವ ಜ್ಞಾನ ಇಲ್ಲ, ಕಣ್ಣು ಮುಚ್ಚಿದ್ದೇನೆ ಅಂತನ್ನುವ ಅಜ್ಞಾನವೂ ಇಲ್ಲ. ಇವೆರಡನ್ನೂ ಮೀರಿದಂತಹ ವಾಸ್ತವ ದೃಷ್ಟಿ. ನಾವದನ್ನ ಈ ಕ್ಷಕಿರಣದ ಮೂಲ ದೃಷ್ಟಿ ಅಂತ ಅನ್ನೋಂಥ ರೀತಿಯಿಂದ ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅನಿಮಿಷ ಅಂತ ಹೇಳಿದ್ರೆ ಈ ಜಗತ್ತಿನ ಹೊರಗೆ ಒಳಗೆ ಅಂತರಂಗದ ನೆಲೆ ಎಲ್ಲವನ್ನೂ ಸಹ ಕಲ್ಯಾಣದ ಅಂಗಳದಲ್ಲಿ ಅಲ್ಲ, ಇಡೀ ಪ್ರಪಂಚದ ನೆಲೆಯಲ್ಲಿ, ವಿಶ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಕಾಯಕದಲ್ಲಿ ಬರ್ತಕ್ಕಂಥ ದ್ವಂದ್ವವನ್ನ ಕಳೆದು ಸಂಪೂರ್ಣವಾಗಿ ಸಮಾನತೆಯನ್ನ ವ್ಯವಸ್ಥೆಯನ್ನ ಬೆಳೆದು ಆ ಬೆಳಸಿರಿಯಾಗಿ ಅದ ಆನಂದದ ತವನಿಧಿಯಾಗಿ ಸತ್ಯದ ನಿಧಿಯಾಗಿ ನಿಂತದ್ದು ಬಸವಣ್ಣನವರ ಈ ನಿರ್ಲಿಪ್ತ ನಿಜಾನುಭವ ದೃಷ್ಟಿ. ಅದು ಯಾವತ್ತೂ ಅತ್ತ ಇತ್ತ ತಿರುಗಿ ಬೇರೆ ರೀತಿಯಿಂದ ನೋಡಲೇ ಇಲ್ಲ. ಅದು ಅಂಥ ನೆಲೆಯಲ್ಲಿ ನಿಂತು ಪರಿಪೂರ್ಣ ಜ್ಞಾನಿಯಾಗಿ ತಾನೇ ವಿಶ್ವದ ಬೆಳಕಾದವನನ್ನ ಅನಿಮಿಷ ಅಂತ ಕರೀತಾ ಇದ್ದಾರೆ. ಈ ರೀತಿ ಅರ್ಥ ಮಾಡ್ಬೋದು ಅದಕ್ಕೆ. ಇಲ್ಲಿ ಅನಿಮಿಷ ಬಸವಣ್ಣ, ನಾವು ಪುರಾಣ ಮತ್ತೆ ಇನ್ನೊಂದು ಕಥೆಗೆ ಹೋಗುವಂತ ಪ್ರಶ್ನೆ ಬೇಡ. ಅನಿಮಿಷ ಬಸವಣ್ಣ ಅಂತ ಹೇಳಿದ್ರೆ ದ್ವಂದ್ವ ಒಳಿದು ಜ್ಞಾನ ಅಜ್ಞಾನಗಳ ದ್ವಂದ್ವವನ್ನ ಮೀರಿ ಅರಿವು ಮರವೆಗಳನ್ನ ದಾಟಿದಂಥ ನೆಲೆಯಲ್ಲಿ, ಭಗವಂತನ ನೆಲೆಯಲ್ಲಿ ಸಹಜವಾಗಿ ನಿರ್ಲಿಪ್ತ ನಿಜಾನುಭವ ಸ್ಥಿತಿಯಲ್ಲಿ ನಿಂತವರು ಬಸವಣ್ಣನವರು. ನೋಡಿ, ಈ ಮಾತನ್ನ ಚನ್ನಬಸವಣ್ಣವರು ಹೇಳ್ತಾರೆ. ನೋಡಿ, ಆಯ್ದಕ್ಕಿ ಮಾರಯ್ಯನವರು ಹೇಳಿರುವ ವಚನ, ಚನ್ನಬಸವಣ್ಣನವರು ಹೇಳಿರೋ ವಚನ, ಎರಡನ್ನೂ ನೀವು ಕೇಳಿದ್ರಿ. ಆ ಧ್ವನಿಯ ಅಂತರಂಗದಲ್ಲಿ ನಾವು ಸಹಜವಾಗಿರ್ತಕ್ಕಂಥ ಭಾವನೆಗಳನ್ನ ನಮ್ಮ ಮನಸ್ಸಿನಲ್ಲಿ ಮಡುಗಟ್ಟಿಸಿಕೊಂಡು ನಾವು ಬೆಳಕಾಗುವತ್ತ ಹೆಜ್ಜೆ ಇಡೋದಿದೆಯಲ್ಲ, ಇದು ವಚನ ಚಿಂತನೆಯ ಮೂಲ ನೆಲೆಯಾಗ್ತದೆ. ನಾವು ವಚನಗಳನ್ನು ಕುರಿತು ಚಿಂತನೆ ಮಾಡ್ತೇವೆ. ವಚನ ನಾದ ಅದು ಬರೀ ಹೊರಗಿನ ನಿನಾದ ಅಲ್ಲ. ವಚನಗಳನ್ನು ಯಾಕೆ ಹಾಡ್ತಾರೆ ನಮ್ಮ ಶರಣರು? ನಾನು ಒಲಿದಂತೆ ಹಾಡುವೆ ಅಂತ ಅಪ್ಪ ಬಸವಣ್ಣ ಯಾಕೆ ಹೇಳಿದ್ರು? ಅದು ನಮ್ಮ ಮನದಾಳದ ನೆಲೆಯಲ್ಲಿ ನೋಡಿ, ಹಾಡಬೇಕಾದ್ರೆ ಬುದ್ಧಿಯಿಂದ ಹಾಡೋದು ಬೇರೆ, ಭಾವದಿಂದ ಹಾಡೋದು ಬೇರೆ. ನಮ್ಮ ಹೃದಯದ ಮಿಡಿತವೇ ಧ್ವನಿಯಾಗಿ ಧ್ವನಿ ತರಂಗವಾಗಿ ಬಂದಾಗ ಅದು ನಮಗೆ ಶಬ್ದದಿಂದ ತಲುಪಿಸುವುದಕ್ಕಿಂತಲೂ ಹೆಚ್ಚಿನ ಅನುಭವವನ್ನು ನಮಗೆ ತಲುಪಿಸಿಕೊಡ್ತದೆ. ಈ ದೃಷ್ಟಿಯಿಂದ ಎರಡೂ ವಚನಗಳನ್ನ, ಆಯ್ದಕ್ಕಿ ಮಾರಯ್ಯನವರ ವಚನವನ್ನ, ಚನ್ನಬಸವಣ್ಣನವರ ವಚನವನ್ನ ನಮ್ಮ ಪಾವನಿ ಅಕ್ಕ ಅವರು ಆಡಿದ್ದನ್ನು ನೀವು ಕೇಳಿದ್ದೀರಿ. ಇದನ್ನು ಮತ್ತೆ ಕೇಳಿ, ಮತ್ತೆ ಜಾಗೃತರಾಗಿ ನಾವು ಪರಿಪೂರ್ಣತೆಯನ್ನು ಹೊಂದೋಣ, ಪರಿಪೂರ್ಣ ನೆಲೆಯನ್ನು ತಲುಪೋಣ. ಶರಣ ಸಮತೆಯ ನಿಧಿ ಬಸವನಯ್ಯ, ಶರಣ ಸಮತೆಯ ನಿಧಿ ಬಸವನಯ್ಯ, ಶರಣ ಸಮತೆಯ ನಿಧಿ ಬಸವನಯ್ಯ. ಭಕ್ತಿಯ ಬೆಳೆಸಿರಿ ಬಸವನಯ್ಯ, ಭಕ್ತಿಯ ಬೆಳೆಸಿರಿ ಬಸವನಯ್ಯ.
ಶರಣ ಸಮತೆಯ ನಿಧಿ